Okay, students, welcome back for the second topic at the philosophical school, which is on the ನ್ಯಾಯ. ಎರಡನೆಯ ಒಂದು ತತ್ವಶಾಸ್ತ್ರದ ಶಾಲೆ ಯಾವುದು ಅಂತ ಹೇಳಿದ್ರೆ ಭಾರತದ ತತ್ವಶಾಸ್ತ್ರ ಶಾಲೆ ಅಂತಲೂ ಹೇಳ್ಬೋದು ಇದನ್ನು. ನ್ಯಾಯ ಈಗಾಗಲೇ ಸಂಖ್ಯಾ ಬಗ್ಗೆ ನಿಮಗೆ ಹೇಳಿದ್ದೀನಿ. ನ್ಯಾಯದ ಒಂದು ಕಾನ್ಸೆಪ್ಟ್ನ ಮಾತ್ರ ತಗೊಳಕ್ಕೆ ಸಾಧ್ಯ ಆಯಿತು as it is crossing more time. Okay, so that's the reason I'm giving you only the ನ್ಯಾಯ here. ವಾಟ್ ಈಸ್ ನ್ಯಾಯ? ಸೊ ಇದು ಒಂದು ಶಾಲೆ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ. ಅಂದರೆ ತತ್ವಶಾಸ್ತ್ರಗಳಲ್ಲಿ ನಾವು ಏನೆಲ್ಲ ಫಿಲಾಸಫಿಕಲ್ ಸ್ಕೂಲ್ಸ್ ಅಂತ ಓದ್ತೀವಿ ಅದರಲ್ಲಿ ಎರಡನೆಯವಾಗಿ ಮುಖ್ಯವಾಗಿ ಕಾಣತಕ್ಕಂಥದ್ದು ನ್ಯಾಯ. ಸ್ಯಾನ್ಸ್ಕ್ರಿಟ್ನ ಒಂದು ಪದ NIAYA, ಲಿಟ್ರಲಿ ಇಟ್ ಈಸ್ ಎ ರಿಕರ್ಷನ್. ಇದರಲ್ಲಿ ನಾವೇನಂತ ಕರಿತೀವಿ? ರಿಕರ್ಷನ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಆ್ಯಂಡ್ ಆಲ್ಸೋ used in a sense of syllogism, that is inference. ಇವೆರಡನ್ನೂ ಸಹ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು, ವಾಟ್ ಈಸ್ ಇನ್ಫೆರೆನ್ಸ್ ಆ್ಯಂಡ್ ಆಲ್, ಆ್ಯಂಡ್ ಆಲ್ಸೋ ಅಬೌಟ್ ರಿಕರ್ಷನ್ ಅಂದರೆ ಏನು ಅನ್ನೋದನ್ನು ಸಹ ನಾನು ನಿಮಗೆ ತೆಗೆದುಕೊಳ್ತೀನಿ, ಹೇಗೆ ಅದು ಪುನರಾವರ್ತನೆ. ರಿಕರ್ಷನ್ ಇಟ್ ಇಸ್ ನಥಿಂಗ್ ಬಟ್ ಪುನರಾವರ್ತನೆ ಆಗ್ತಿದೆ ಅಂತ. ಆ್ಯಂಡ್ ದ ಸೆನ್ಸ್ ಆಫ್ ಸಿಲೋಜಿಸಮ್, ದಟ್ ಈಸ್ ಇನ್ಫೆರೆನ್ಸ್, is the name given to one of the 6 orthodox of Astika schools. ಸೊ 6 ಸ್ಕೂಲ್ಸ್ ನಾನು ಏನು ಹೇಳಿದ್ದೆ ನಿಮಗೆ, ಅದರಲ್ಲಿ ನ್ಯಾಯ ಅನ್ನತಕ್ಕಂಥದ್ದು ಸಾಂಪ್ರದಾಯಿಕ ಶಾಲೆಗಳಲ್ಲಿ ಬರತಕ್ಕಂಥದ್ದು ಈ ಒಂದು ನ್ಯಾಯ ಸ್ಕೂಲ್. ಓಕೆ, ಸೊ ಇಟ್ಸ್ ಅನ್ ಹಿಂದೂ ಫಿಲಾಸಫಿ, ಸ್ಪೆಸಿಫಿಕಲಿ ದ ಸ್ಕೂಲ್ ಆಫ್ ಲಾಜಿಕ್. ಇದನ್ನು ನಾವೇನಂತ ಕರಿತೀವಿ? ದ ಸ್ಕೂಲ್ ಆಫ್ ಲಾಜಿಕ್ ಅಂತಲೂ ಸಹ ನಾನು ಕರಿತೀವಿ. ಲಾಜಿಕ್ ಅಂದರೆ ತರ್ಕಬದ್ಧವಾಗಿರತಕ್ಕಂಥದ್ದು, ಬೇಸ್ಡ್ ಆನ್ ಸಮಥಿಂಗ್ ಅಂತ. Nyaya school of philosophical speculation is based on text known as the Nyaya Sutras, which were written by Akspada Gautama from around the 2nd century. ಸೊ ನ್ಯಾಯ ಸ್ಕೂಲ್ ಆಫ್ ಫಿಲಾಸಫಿಕಲ್ ಸ್ಪೆಕ್ಯುಲೇಷನ್ಸ್ ಅನ್ನೋದು ಏನಿದೆ, ಇವೆಲ್ಲನೂ ಸಹ ಯಾವುದರ ಆಧಾರದ ಮೇಲೆ ಇದನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಗೌತಮ ಬುದ್ಧ ಇವರು ಬರೆದಿರತಕ್ಕಂಥ ನ್ಯಾಯ ಸೂತ್ರ, ಇದರ ಆಧಾರದ ಮೇಲೆ ನಾವು ನ್ಯಾಯ ಸ್ಕೂಲನ್ನು ನಾವು ಕಾಣ್ತಾ ಬರ್ತೀವಿ. ಸೊ ದ ನ್ಯಾಯ ಸ್ಕೂಲ್ ಆಫ್ ಫಿಲಾಸಫಿಕಲ್ ಸ್ಪೆಕ್ಯುಲೇಷನ್ ಇಸ್ ಬೇಸ್ಡ್ ಆನ್ ದೀಸ್ ಟೆಕ್ಸ್ಟ್. ಓಕೆ, ಇದು ಯಾವ ಶತಮಾನದಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ 2ನೇ ಶತಮಾನದಲ್ಲಿ ನಾವು ಅದನ್ನು ಕಾಣ್ತಾ ಬರ್ತೀವಿ. ಸೊ ನ್ಯಾಯ ಸಿಸ್ಟಮ್ ಡೀಲ್ಸ್ ವಿತ್ ನಾಲೆಡ್ಜ್. ವಾಟ್ ಈಸ್ ನ್ಯಾಯ? ನ್ಯಾಯ ಈಸ್ ನಥಿಂಗ್ ಬಟ್ ದಿ ನಾಲೆಡ್ಜ್. ನಾಲೆಡ್ಜ್ ಅಂತ ಹೇಳಿದ್ರೆ ಒಂದು ಜ್ಞಾನ. ಓಕೆ, ನ್ಯಾಯ ಅಂದರೆ ಏನಾಗುತ್ತೆ? ನಾಲೆಡ್ಜ್ ಅಂದರೆ ನ್ಯಾಯ ಅಂತ ಆಗುತ್ತೆ. ಇಟ್ ಈಸ್ ಅ ಸೈನ್ಸ್ ಆಫ್ ಸೈನ್ಸಸ್. ವಿಜ್ಞಾನಗಳಲ್ಲಿ ಒಂದು ವಿಜ್ಞಾನ ಇದು. ಅಕಾರ್ಡಿಂಗ್ ಟು ಇಟ್, ನಾಲೆಡ್ಜ್ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ 4 ಮೆಥಡ್ಸ್. ಜ್ಞಾನವನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ 4 ವಿಧಗಳಲ್ಲಿ ನೀವು ನ್ಯಾಯವನ್ನು ಪಡ್ಕೊಳ್ಬಹುದು. ಯಾವುದ್ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ, ಆ್ಯಂಡ್ ದ 4 ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್ ಈಸ್ ನಥಿಂಗ್ ಬಟ್ ಪ್ರತ್ಯಕ್ಷ, ಅನುಮಾನ, ಉಪಮಾ ಆರ್ ದಿ ಕಂಪ್ಯಾರಿಸನ್. ಅಂದರೆ ಅದು ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಉಪಮಾ ಅಂತ ಹೇಳಿದ್ರೆ ಏನು ಅಂತ, ಮತ್ತೊಂದು ಶಬ್ದ. ಓಕೆ, ಸೊ ಐ ರಿಪೀಟ್ ಇಟ್ ಒನ್ಸ್ ಅಗೇನ್. ಇಟ್ ಈಸ್ ದ ಫಸ್ಟ್ ಪಾಯಿಂಟ್ ಇಸ್ ಅಬೌಟ್ ದಿ ಪರ್ಸೆಪ್ಷನ್, ಅಂದರೆ ಪ್ರತ್ಯಕ್ಷ ಅಥವಾ ಇಂಟ್ಯೂಷನ್ ಅಂತಲೂ ಸಹ ನೀವು ಅದನ್ನು ಕರಿಬೋದು. ಐ ರಿಪೀಟ್, ಪ್ರತ್ಯಕ್ಷ ಈಸ್ ನಥಿಂಗ್ ಬಟ್ ದಿ ಪರ್ಸೆಪ್ಷನ್. ನಿಮಗೆ ಅನಿಸಿರತಕ್ಕಂಥದ್ದು, ನನಗೆ ಅನ್ನಿಸ್ತಾ ಇದೆ, ನನಗೆ ಕಂಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಆ ರೀತಿಯಾಗಿ ಬರತಕ್ಕಂಥದ್ದು ಪರ್ಸೆಪ್ಷನ್, ಪ್ರತ್ಯಕ್ಷ. ದಟ್ ಈಸ್ ದ ಇಂಟ್ಯೂಷನ್. ಮತ್ತೊಂದು ಎರಡನೇದಾಗಿ ಇನ್ಫಿರೆನ್ಸ್ ಅಂತ ಹೇಳಿದ್ರೆ ಅನುಮಾನ. ಓಕೆ, ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಉಪಮಾ, ಕಂಪ್ಯಾರಿಸನ್, ಉಪಮಾನ ಅಂತಲೂ ನಾವು ಇದನ್ನು ಕರಿತೀವಿ, ಕಂಪ್ಯಾರಿಸನ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ದಿ ಶಬ್ದ, ಅಂದರೆ ವರ್ಬಲ್ ಟೆಸ್ಟಿಮೋನಿ. ಇಟ್ ಈಸ್ ನಥಿಂಗ್ ಬಟ್ ಸೌಂಡ್. ನೀವು ಶಬ್ದ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದಿಷ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಮೊದಲನೇದಾಗಿ, ವಾಟ್ ಈಸ್ ಪರ್ಸೆಪ್ಷನ್? ಪ್ರತ್ಯಕ್ಷ ಅಂದರೆ ಏನು? ನಾವು ನೋಡತಕ್ಕಂಥದ್ದು, ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೀವಿ, ಹಾಗಾಗಿ ನಾವು ಕಂಡಿದ್ದೀವಿ ಅನ್ನತಕ್ಕಂಥದ್ದು, ನೀವು ಇದ್ದ ಕಡೆಗೆ ನೋಡಿ ಹೇಳತಕ್ಕಂಥದ್ದು. ಆಮೇಲೆ ಅಲೌಕಿಕ, ಮತ್ತು ಇದನ್ನು ಲೌಕಿಕ ಅಂತಲೂ ನಾವು ಕರಿತಾ ಹೋಗ್ತೀವಿ. ಅಲೌಕಿಕ ಅಂತ ಹೇಳಿದಾಗ ವಿ ಹ್ಯಾವ್ ಆಲ್ರೆಡಿ ಸೀನ್ ದ್ಯಾಟ್ ಆ್ಯಂಡ್ ವಿ ನ್ಯೂ ಅಬೌಟ್ ಇಟ್ ಅನ್ನತಕ್ಕಂಥದ್ದನ್ನು ನಾವು ಅದನ್ನು ಸಹ ಲೌಕಿಕ ಮತ್ತು ಅಲೌಕಿಕ ಅನ್ನತಕ್ಕಂಥ ಅರ್ಥದಲ್ಲಿ ಪರ್ಸೆಪ್ಷನ್ ಅಥವಾ ಪ್ರತ್ಯಕ್ಷನ ನಾವು ಹೇಳ್ತಾ ಹೋಗ್ತೀವಿ. ಅದರ ಆಧಾರದ ಮೇಲೆ ನೀವು ನಾಲೆಡ್ಜನ್ನ ಬಿಲ್ಡ್ ಮಾಡ್ಕೊಂಡಿರತಕ್ಕಂಥದ್ದು. ಸೊ ಬೇಸ್ಡ್ ಆನ್ ದಿ ಪ್ರತ್ಯಕ್ಷ, ದಟ್ ಈಸ್ ಹೌ ಯು ಬಿಲ್ಟ್ ಯುವರ್ ನಾಲೆಡ್ಜ್. ಸೆಕೆಂಡ್ ಪಾಯಿಂಟ್ ಈಸ್ ಅಬೌಟ್ ದಿ ಅನುಮಾನ. ಅನುಮಾನ ಅಂದರೆ ಇನ್ಫಿರೆನ್ಸ್. ಯಾವುದಕ್ಕೆ ಅನುಮಾನ ಬರ್ತಿದೆ ನಿಮಗೆ? ನಮಗೇನೋ ಗೊತ್ತಿಲ್ಲ, ಬಟ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್. ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಇಟ್ ಟು ಯು. ಸಪೋಸ್ ಇಫ್ ಯು ಏನೋ ಒಂದು ಬೆಟ್ಟದ ಮೇಲೆ ನಿಮಗೆ ಒಂದು ಹೊಗೆ ಏನೋ ಬರ್ತಿದೆ, ಕಾಣ್ತಿರುತ್ತೆ ನಿಮಗೆ. ನೀವು ಅಂದ್ಕೊಳ್ತೀರ ಎಲ್ಲೋ ಹೊಗೆ ಬರ್ತಿದೆ ಅಂತ ಹೇಳಿ. ಹೊಗೆ ಎಲ್ಲಿಂದ ಬಂತು ಅಂತ ಹೇಳಿದಾಗ ಯು ಫೀಲ್ ದಟ್ ಇಟ್ ಈಸ್ ಥ್ರೂ ದ ಫೈರ್. ಸೊ ಅನುಮಾನ,
ಎಲ್ಲೋ ಬೆಂಕಿ ಬಿದ್ದಿರಬೇಕು ಅಥವಾ ಬೆಂಕಿ ಯಾರೋ ಹಾಕಿರಬಹುದು. ದೀಸ್ ಕೈಂಡ್ ಆಫ್ ಅನುಮಾನಸ್ ಬಟ್ ಬಿಕಾಸ್ ವಿ ಆರ್ ನಾಟ್ ಶ್ಯೂರ್, ಬಟ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ದಟ್ ಈಸ್ ವಿ ಆಮ್ ಶ್ಯೂರ್ ಅಬೌಟ್ ಇಟ್. ಸೊ ದಟ್ ಈಸ್ ಇನ್ಫರೆನ್ಸ್, ನಮಗೆ ಅನ್ನಿಸ್ತಾ ಇರತಕ್ಕಂಥದ್ದು. ಓಕೆ, ದಟ್ ಈಸ್ ಅ ಒನ್ ಥಿಂಗ್. ಉಪಮಾ ಅಂತ ಹೇಳಿದ್ರೆ ಉಪಮಾನ ಅಂದಲೂ ಹೇಳ್ಬೋದು. ಕಂಪ್ಯಾರಿಷನ್, ಯಾವುದು ಕಂಪ್ಯಾರಿಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನೀವು ಹೆಂಗೆ ಕಂಪ್ಯಾರಿಷನ್ ಮಾಡ್ತೀರಾ? ವೆನ್ ಯು ನೋ ಸಮ್ ಒನ್ ದೆನ್ ಓನ್ಲಿ ಯು ಆರ್ ಏಬಲ್ ಟು ಕಂಪೇರ್. ನೀವು ಒಬ್ಬರಿಗೆ ಗೊತ್ತಿದ್ದೀರಾ ಅಂತ ಹೇಳಿದಾಗ ಮಾತ್ರ, ಒಬ್ಬ ವ್ಯಕ್ತಿ ನಿಮಗೆ ಗೊತ್ತಿದ್ದಾರೆ ಅಂತ ಹೇಳಿದಾಗ ಅಷ್ಟೇ ನೀವು ಕಂಪೇರ್ ಮಾಡ್ತೀರಾ. ಯಾರಿಗೆ? ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಬೋದು ಇನ್ನೊಬ್ಬ ವ್ಯಕ್ತಿಯನ್ನು. ಸೊ ಹಾಗಾಗಿ ದಿಸ್ ಕಂಪ್ಯಾರಿಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಅಬೌಟ್ ದ ಕಂಪ್ಯಾರಿಷನ್. ನೆಕ್ಸ್ಟ್ ಈಸ್ ಅಬೌಟ್ ದಿ ಟೆಸ್ಟಿಮನಿ ಆರ್ ದಿ ಶಬ್ದ. ವೆಲ್ ಅಂಡರ್ಸ್ಟುಡ್, ನೀವೇನು ಕೇಳಿ ತಿಳ್ಕೊಳ್ತಾ ಇದ್ದೀರಾ ದಟ್ ಈಸ್ ಅಬೌಟ್ ದಿ ಶಬ್ದ. ತಿಳ್ಕೊಂಡಿದ್ದೀವಿ, ನೀವು ಅರ್ಥ ಮಾಡ್ಕೊಂಡಿರೋದು ಯಾವುದನ್ನು? ಸೌಂಡಿಂದ ನೋಡಿದ್ದೀವಿ, ಅಂದರೆ ನಾವು ಕೇಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಸೊ ಫೈನಲಿ ಇನ್ವ್ಯಾಲಿಡ್ ನಾಲೆಡ್ಜ್ ಇನ್ವಾಲ್ವ್ಸ್ ಮೆಮೊರಿ. ಸೊ ವಾಟ್ ಈಸ್ ವ್ಯಾಲಿಡ್ ನಾಲೆಡ್ಜ್ ಅಂತ ಹೇಳಿದಾಗ ಈ 4 ಇದ್ದಾಗ ವ್ಯಾಲಿಡ್ ನಾಲೆಡ್ಜ್ ಆಗುತ್ತೆ. ಈ 4 ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ದಿ ಇನ್ವ್ಯಾಲಿಡ್ ನಾಲೆಡ್ಜ್. ಮೌಲ್ಯಗಳು ಇಲ್ಲದೆ ಇರತಕ್ಕಂಥದ್ದು ಅಥವಾ ವ್ಯಾಲಿಡಿಟಿನೇ ಇಲ್ಲದೆ ಇರತಕ್ಕಂಥ ನಾಲೆಡ್ಜು. ಅದು ಯಾವುದು ಅಂತ ಹೇಳಿದ್ರೆ ಮೆಮೊರಿ. ಓಕೆ, ಸೆಕೆಂಡ್ ಪಾಯಿಂಟ್ ಈಸ್ ಡೌಟ್. ಇಲ್ಲಿ ನಾನು ಅದನ್ನು ಹಾಕಲಿಲ್ಲ, ಬರ್ಕೊಳ್ಳಿ ಹಾಗೇನೆ. ಇನ್ವ್ಯಾಲಿಡ್ ನಾಲೆಡ್ಜ್ ಇನ್ವಾಲ್ವ್ಸ್ ಮೆಮೊರಿ, ಡೌಟ್, ಎರರ್ ಆ್ಯಂಡ್ ಹೈಪೋಥೆಟಿಕಲ್ ಆರ್ಗ್ಯುಮೆಂಟ್. ನಿಮಗೆ ಸಮಂಜಸವೇ ಇಲ್ಲದೆ ಇರತಕ್ಕಂಥ ಒಂದು ಆರ್ಗ್ಯುಮೆಂಟ್ ಅಂತಲೂ ನಾವು ಇಲ್ಲಿ ಹೇಳ್ಬೋದು. ಸೊ ಏನನ್ನು ಹೇಳ್ತಾ ಹೋಗ್ತೀವಿ ಇದರಲ್ಲಿ ಅಂತ ಹೇಳಿದಾಗ PACS ಇಲ್ಲಿದೆಯಲ್ಲ, PACS ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಗೌತಮದವರು ಹೇಳಿರತಕ್ಕಂಥ ಒಂದು ಥಿಯರಿ ಆಫ್ ನಾಲೆಡ್ಜ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ದ ಥಿಯರಿ ಆಫ್ ನಾಲೆಡ್ಜ್ ಈಸ್ ಬೇಸ್ಡ್ ಆನ್ ದಿ ಲಾಜಿಕ್. ಇಟ್ ಈಸ್ ಬೇಸ್ಡ್ ಆನ್ ದಿ ನಾಲೆಡ್ಜ್ ಅಂತ, ಸಾರಿ, ದ ಲಾಜಿಕ್ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಟ್ ಈಸ್ ಅ 4 ಇಂಪಾರ್ಟೆಂಟ್ ವ್ಯಾಲಿಡ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸಾಂಖ್ಯ ಸಿಸ್ಟಮ್ ಆಫ್ ಫಿಲಾಸಫಿ ಬೈ ರಿಷಿ ಕಪಿಲ್ ಡೀಲ್ಸ್ ವಿತ್ ದ ಮ್ಯಾಟರ್. ಫಸ್ಟ್ ಪಾಯಿಂಟ್ ನಾವು ಹೇಳಿದ್ವಲ್ಲ ಅದನ್ನು. ವೈಶೇಷಿಕ ಸಿಸ್ಟಮ್ ಆಫ್ ಫಿಲಾಸಫಿ ಬೈ ರಿಷಿ ಕನ್ನಡ್ ಡೀಲ್ಸ್ ವಿತ್ ದ ಥಿಯರಿ ಆಫ್ ಆಟಮ್. ಮೊದಲನೇದು ವಿಷಯ ಮ್ಯಾಟರ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾವು ನಾಲೆಡ್ಜ್ ತೊಗೊಳ್ತಾ ಇದ್ದೀವಿ. ಥರ್ಡ್ ಪಾಯಿಂಟ್ ಇರೋದು ನಿಮಗೆ ಆಟಮ್ ಬಗ್ಗೆ ನಮಗೆ ತಿಳ್ಕೊಳ್ತಾ ಹೋಗ್ತೀವಿ. According to the Nyaya school, there are exactly 4 sources of knowledge. That is what I have given here. 4 sources of knowledge ಅಂತಲೂ ನೀವು ಹೇಳ್ಬೋದು. ವ್ಯಾಲಿಡ್ ಆಫ್ ನಾಲೆಡ್ಜ್ ಅಂತಲೂ ನಾವು ಹೇಳ್ಬೋದು. ಅದನ್ನು ನಾವೇನಂತ ಕರಿತೀವಿ? ಪ್ರಮಾಣಸ್ ಅಂತ ಕರಿತಾ ಇದ್ದೀವಿ. ವಾಟ್ ಡು ವಿ ಕಾಲ್? ವಿ ಕಾಲ್ ಇಟ್ ಆಸ್ ಎ ಪ್ರಮಾಣಸ್. ದ ಫಸ್ಟ್ ಪಾಯಿಂಟ್ ಇಸ್ ಅ ಪರ್ಸೆಪ್ಷನ್, ಇನ್ಫರೆನ್ಸ್, ಕಂಪ್ಯಾರಿಷನ್ ಆ್ಯಂಡ್ ಟೆಸ್ಟಿಮನಿ. ಟೆಸ್ಟಿಮನಿ ಅಂತ ಹೇಳಿದ್ರೆ ಸೌಂಡ್ ಅಥವಾ ಶಬ್ದ. ಸೊ ಇಲ್ಲಿ ಒಂದು 16 ರೀತಿಯ ಕೆಲವೊಂದು ಏನು ಇಂಗ್ರೀಡಿಯೆಂಟ್ಸ್ ಅಂತ ಬೇಕಾದರೂ ಇಲ್ಲಿ ಕೆಲವು ಕಡೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇದಕ್ಕೆ ಪದಾರ್ಥಗಳು ಅಂತಲೂ ಸಹ ಇದನ್ನು ಕರೀತಾರೆ. ನಾನಿಲ್ಲಿ ಏನು 16 ಕೊಟ್ಟಿದ್ದೀನಿ ಇವೆಲ್ಲ ಪದಾರ್ಥಸ್ ಅಂತಲೂ ಸಹ ಕರೆದಿದ್ದಾರೆ. ದ ನ್ಯಾಯ ಮೆಟಾಫಿಸಿಕ್ಸ್ ರೆಕಗ್ನೈಸಸ್ 16 ಪದಾರ್ಥಸ್ ಆರ್ ಕೆಟಗರೀಸ್ ಆ್ಯಂಡ್ ಇನ್ಕ್ಲೂಡ್ಸ್ ಆಲ್ 6 ಆರ್ ದ 7 ಕೆಟಗರೀಸ್ ಆಫ್ ದಿ ವೈಶೇಷಿಕ ಇನ್ ದ ಸೆಕೆಂಡ್ ಒನ್ ಆಫ್ ದೆಮ್ ಕಾಲ್ಡ್ ಪ್ರಮೇಯ. ಸೊ ಇದು ವೈಶೇಷಿಕದಲ್ಲಿ ಬರತಕ್ಕಂಥ 6ರಿಂದ 7 ತಕ್ಕಂಥ ಕೆಟಗರಿಗಳನ್ನು ಸೇರಿಸ್ಕೊಂಡಂತೆ ಇಲ್ಲಿ ಒಟ್ಟು 16 ಕೆಟಗರೀಸ್ನ ನಾವು ನ್ಯಾಯದಲ್ಲಿ ಕಾಣ್ತಾ ಹೋಗ್ತೀವಿ. ಆ ನ್ಯಾಯದಲ್ಲಿ ಬರತಕ್ಕಂಥ ಯಾವುದ್ಯಾವುದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಐಸ್ ಐ ಜಸ್ಟ್ ಮೆನ್ಷನ್ ದಟ್ ದೀಸ್ ಆರ್ ನಥಿಂಗ್ ಬಟ್ 4 ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್. ದ ಟೈಪ್ಸ್ ಆಫ್ ದಿಸ್ ಈಸ್ ಆಲ್ಸೋ ದೇರ್. ದ ಟೈಪ್ಸನ್ನು ಸಹ ಕೊಟ್ಟಿದ್ದಾರೆ. ಅದ ಟೈಪ್ಸನ್ನು ಸಹ ನಾನು ಆಮೇಲೆ ತೆಗೆದುಕೊಳ್ತೀನಿ. ಸೊ ಲೆಟ್ ಮಿ ಟೇಕ್ ಅಪ್ ಒನ್ ಬೈ ಒನ್. ಮೊದಲನೇದಾಗಿ I'm sorry because of the technical things it was going here and there. ಪ್ರಮಾಣ, ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್. ಏನು ಪ್ರಮಾಣ ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ರೆ, ಪ್ರಮಾಣ ಈಸ್ ನಥಿಂಗ್ ಬಟ್, ಅಂದರೆ ವ್ಯಾಲಿಡ್ ನಾಲೆಡ್ಜ್. ಪ್ರಮಾಣ ಈಸ್ ದಟ್ ಥ್ರೂ ವಿಚ್ ವ್ಯಾಲಿಡ್ ನಾಲೆಡ್ಜ್ ಈಸ್ ರಿಸೀವ್ಡ್. ಪ್ರಮಾ ಅಂದರೆ ವ್ಯಾಲಿಡ್ ನಾಲೆಡ್ಜ್. ಜ್ಞಾನ ಸೇರಿಸಾಗ ನೀವೇನಾಗುತ್ತೆ, ಯಾವುದರ ಮುಖಾಂತರ ನೀವು ಆ ನಾಲೆಡ್ಜನ್ನು, ಜ್ಞಾನವನ್ನು ತೆಗೆದುಕೊಂಡಿದ್ದೀರಾ ಅಂತ. ನಾಲೆಡ್ಜ್ ಇಟ್ ಸೆಲ್ಫ್ ಈಸ್ ಆಫ್ 2 ಟೈಪ್ಸ್. ಈ ನಾಲೆಡ್ಜ್ ಅನ್ನೋದನ್ನು ಏನು ಹೇಳ್ತಾ ಇದ್ದೀವಿ, ಅದಕ್ಕೇ 2 ಟೈಪ್ಸ್ ನಾವಿಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಎಕ್ಸ್ಪರಿಮೆಂಟಲ್, ಅನುಭವದ ಮೇಲೆ
ಮತ್ತೊಂದು ಸ್ಮೃತಿ, ನಿಮಗಿರತಕ್ಕಂಥ ಜ್ಞಾನ ಅಥವಾ ನಿಮಗಿರತಕ್ಕಂಥ ಸ್ಮರಣೆಯ ಮೇಲೆ. ಸೊ ಇವೆರಡನ್ನೂ ಸಹ ನಾಲೆಡ್ಜ್ನ 2 ಟೈಪ್ಸ್ ಆಗುತ್ತೆ. ಬೋತ್ ಕ್ಯಾಟಗರೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ನಾಲೆಡ್ಜ್. ನಾನೀಗಾಗಲೇ ವ್ಯಾಲಿಡ್ ನಾಲೆಡ್ಜ್ ಮತ್ತು ಇನ್ವ್ಯಾಲಿಡ್ ನಾಲೆಡ್ಜ್ ಬಗ್ಗೆ ಹೇಳಿದ್ದೀನಿ. ಸೊ ವ್ಯಾಲಿಡ್ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್ ಇಸ್ ಕಾಲ್ಡ್ ದಿ ಪ್ರಮ ಆ್ಯಂಡ್ ಇನ್ವ್ಯಾಲಿಡ್ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್ ಇಸ್ ಕಾಲ್ಡ್ ಅಪ್ರಮ. ಒಂದೇದು ಪ್ರಮ, ಮತ್ತೊಂದು ಅಪ್ರಮ. ಐ ರಿಪೀಟ್ ದಿಸ್ ಒನ್ಸ್ ಅಗೇನ್, ಯಾಕಂದರೆ ನಾನು ಅಲ್ಲಿ ಹಾಕದೇ ಇರೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೀನಿ. ನಾಲೆಡ್ಜ್ ಇಟ್ ಸೆಲ್ಫ್ ಈಸ್ ಆಫ್ 2 ಟೈಪ್ಸ್. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಅನುಭವ, ಮತ್ತೊಂದು ಸ್ಮೃತಿ. ಪ್ರಮ ಅಂತ ಹೇಳಿದ್ರೆ ವ್ಯಾಲಿಡ್ ನಾಲೆಡ್ಜ್ ಆಗುತ್ತೆ, ಜ್ಞಾನ ಸೇರಿಸಿದಾಗ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಓಕೆ, ಸೊ ವ್ಯಾಲಿಡ್ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜಿನ ಪ್ರಮ ಅಂತ ಕರಿತೀವಿ, ಇನ್ವ್ಯಾಲಿಡ್ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್ನ ಏನಂತ ಕರಿತೀವಿ, ಅಪ್ರಮ ಅಂತ ನಾವು ಕರಿತೀವಿ. ಎರಡನೇದಾಗಿ ಪ್ರಮೇಯ, ಆಬ್ಜೆಕ್ಟ್ಸ್ ಆಫ್ ವ್ಯಾಲಿಡ್ ನಾಲೆಡ್ಜ್. ವಾಟ್ ಈಸ್ ಪ್ರಮೇಯ? ಇಟ್ ಈಸ್ ಆಬ್ಜೆಕ್ಟ್ಸ್ ಆಫ್ ವ್ಯಾಲಿಡ್ ನಾಲೆಡ್ಜ್. ಸೊ ಇದರಲ್ಲಿ ನಾವೇನೆಲ್ಲ ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಮತ್ತೊಮ್ಮೆ ನಾವು ಸುಮಾರು ಒಂದು ಲಿಸ್ಟ್ ಆಫ್ ದ ಥಿಂಗ್ಸ್ ವಿ ಕಮ್ ಅಕ್ರಾಸ್, 12 ಲಿಸ್ಟ್ ದೇ ಹ್ಯಾವ್ ಗಿವನ್. ಆತ್ಮ, ದ ಇಂಡಿವಿಜುವಲ್ ಕಾನ್ಷಿಯಸ್ ಯೂನಿಟ್ ಅನ್ನೋದಿರಬೇಕು. ಶರೀರ, ದಟ್ ಈಸ್ ಅ ಮೆಟೀರಿಯಲ್ ಬಾಡಿ, ಶರೀರ ಅಂತ ಅರ್ಥ. ಆತ್ಮ, ಶರೀರ, ಇಂದ್ರಿಯಸ್, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಅಂತ ಹೇಳ್ತೀವಲ್ಲ, ಅದು ಸೆನ್ಸ್ ಆರ್ಗನ್ಸು. ಅರ್ಥ, ದಿ ಆಬ್ಜೆಕ್ಟ್ಸ್ ಆಫ್ ದ ಸೆನ್ಸಸ್, ಯಾವುದ ಆಬ್ಜೆಕ್ಟನ್ನು ನಾವು ಮಾಡ್ಕೊಂಡಿದ್ದೀವಿ, ಗುರಿಗಳಿರಬಹುದು. ಬುದ್ಧಿ ಅಂತಂದರೆ ಕಾಗ್ನಿಷನ್ ಅಂತ ಅರ್ಥ. ಮಾನಸ್ ಅಂದರೆ ಮೈಂಡು, ಮತ್ತು ಪ್ರವೃತ್ತಿ ಅಂತಂದರೆ ಆ್ಯಕ್ಟಿವಿಟಿ, ಚಟುವಟಿಕೆಗಳು. ದೋಷ, ನಮಗಿರತಕ್ಕಂಥ ಮೆಂಟಲ್ ಡಿಫೆಕ್ಟ್ಸ್ ಏನೇನಿರುತ್ತೆ ಅವೆಲ್ಲನೂ. ಪ್ರತ್ಯಯಭಾವ, ಲೈಫ್ ಆ್ಯಂಡ್ ದ ಡೆತ್. ಪ್ರೇತ್ಯಾಭಾವ ಅನ್ನತಕ್ಕಂಥದ್ದು ಮತ್ತೊಂದು. ಹಂಗಂತಂದರೆ ಜೀವನ ಮತ್ತು ಸಾವು. ಫಲ, ದ ರಿಸಲ್ಟ್ಸ್ ಆಫ್ ಪ್ಲೆಷರ್ ಆ್ಯಂಡ್ ಪೇಯ್ನ್. ಮತ್ತೊಂದು ಫಲ ಅಂದರೆ, ನಿಮಗೆ ಇದು ಕನ್ನಡದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಕಾಣುತ್ತೆ, ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ದುಃಖ ಅಂದರೆ ಸಫರಿಂಗು. ಅಪವರ್ಗ ಅಂತ ಹೇಳಿದ್ರೆ ಪರ್ಮನೆಂಟ್ ರಿಲೀಫ್ ಫ್ರಮ್ ಆಲ್ ಸಫರಿಂಗ್. ಸೊ ಇವಿಷ್ಟನ್ನು ಸಹ ನಾವಿದರಲ್ಲಿ ಕಾಣ್ತಾ ಹೋಗ್ತೀವಿ ಪ್ರಮೇಯದಲ್ಲಿ. ಮೂರನೇದಾಗಿರತಕ್ಕಂಥದ್ದು ಸಮಸ್ಯೆ. ಮೂರನೇದು ಏನಾಗಿದೆ? ಸಮಸ್ಯೆ ಅಂದರೆ ಇಲ್ಲಿ ಏನು ತಗೊಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಡೌಟ್. ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಯಾವುದಾದ್ರೂ ನಿಮ್ಗೆ ಒಳ್ಳೇದು ಯಾರಾದರೂ ಮಾಡೋದಕ್ಕೆ ಬಂದರೂ ಸಹ ನಿಮ್ಗೆ ಅನುಮಾನ, ಯಾಕೆ ಮಾಡ್ತಿರಬಹುದು ಇವರು, ನಮಗೆ ಮಾಡೋಂಥದ್ದು ಏನಾಗಿತ್ತು ಆ ರೀತಿಯಾಗಿ. ಸೊ ಇಲ್ಲಿ ಇವ್ರು ಏನು ಹೇಳ್ತಾರೆ ಕೇಳೋಣ. ಎ ಸ್ಟೇಟ್ ಇನ್ ವಿಚ್ ದ ಮೈಂಡ್ ವೇವರ್ಸ್ ಬಿಟ್ವೀನ್ ಕಾನ್ಫ್ಲಿಕ್ಟಿಂಗ್ ವ್ಯೂಸ್ ರಿಗಾರ್ಡಿಂಗ್ ಎ ಸಿಂಗಲ್ ಆಬ್ಜೆಕ್ಟ್. ಅದು ಸಿಂಗಲ್ ಆಬ್ಜೆಕ್ಟ್ ಮೇಲೆ ನಮಗಿರತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ವ್ಯೂಸ್, ಒಪ್ಕೊಳ್ಬೇಕಾ ಬೇಡವಾ ಅನ್ನತಕ್ಕಂಥದ್ದು. ಈಸ್ ದಟ್ ಎ ಪ್ಲಾಂಟ್ ಆರ್ ಎ ಹ್ಯೂಮನ್ ಬೀಯಿಂಗ್ ಇನ್ ದ ಡಾರ್ಕ್ನೆಸ್. ನಿಮಗೆ ಕತ್ತಲಲ್ಲಿ ಏನೋ ಒಂದು ವಸ್ತು ಕಾಣುತ್ತೆ, ನೀವೇನು ಅಂದ್ಕೊಳ್ತೀರ, ಕತ್ತಲಲ್ಲಿ ನನಗೆ ಯಾವುದೋ ಮನುಷ್ಯನ ನೋಡ್ದಂಗೆ ಆಯಿತು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ, ನಾನು ದೆವ್ವವನ್ನೇ ನೋಡಿದೆ. ಇನ್ನೊಬ್ಬ ಹೇಳೋದು ಅದು ಒಂದು ನೆರಳಿರ್ಬೋದು, ಇಟ್ ಮೇಟ್ ಬಿ ಎ ಶೇಡ್ ಆಫ್ ಎ ಪ್ಲ್ಯಾಂಟ್, ಆ ರೀತಿಯಾಗಿರತಕ್ಕಂಥದ್ದು. ಸೊ ಸಮಸ್ಯೆ ಈಸ್ ನಾಟ್ ಎ ಸರ್ಟೆನ್ ನಾಲೆಡ್ಜ್. ಇದು ಏನೋ ಒಂದು ನಾಲೆಡ್ಜ್ ಅಲ್ಲ. ನಾರ್ ಇಟ್ ಈಸ್ ಎ ಮಿಯರ್ ರಿಫ್ಲೆಕ್ಷನ್ ಆಫ್ ದ ನಾಲೆಡ್ಜ್ ಆಲ್ಸೋ. ನಾರ್ ಇಟ್ ಈಸ್ ಇನ್ವ್ಯಾಲಿಡ್ ನಾಲೆಡ್ಜ್. ಅಲ್ಲಿ ವ್ಯಾಲಿಡ್ ನಾಲೆಡ್ಜು ಇನ್ವ್ಯಾಲಿಡ್ ನಾಲೆಡ್ಜು ಏನೂ ಬರೋದಿಲ್ಲ. ಒಟ್ನಲ್ಲಿ ಇದು ನಾಲೆಡ್ಜ್ ಅಲ್ಲ. ಇಟ್ ಈಸ್ ಅ ಪಾಸಿಟಿವ್ ಸ್ಟೇಟ್ ಆಫ್ ಕಾಗ್ನಿಷನ್, ಬಟ್ ದ ಕಾಗ್ನಿಷನ್ ಈಸ್ ಸ್ಪ್ಲಿಟ್ ಇಂಟು 2 and does not provide any definite conclusion. ಇದು ಒಂದು ರೀತಿಯಾಗಿ ಹೇಗೆ ಅಂತ ಹೇಳಿದ್ರೆ, ಇದು ಕಾಗ್ನಿಷನ್, ನಿಮಗೆ ಏನು ಹೇಳಬೇಕು ಕಾಗ್ನಿಷನ್, ಐ ಆಮ್ ನಾಟ್ ಶ್ಯೂರ್ ವಾಟ್ ಟು ಸೇ ಫಾರ್ ದಿಸ್ ಕಾಗ್ನಿಷನ್ ಫಾರ್ ಯು ಪೀಪಲ್. ಎನಿವೇಸ್ ಐ ಟ್ರೈ ಬಿಫೋರ್ ಐ ಕನ್ಕ್ಲೂಡ್ ದ ಸೆಷನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಕಾಗ್ನಿಷನ್. ಇಲ್ಲ ಅಂತ ಹೇಳಿದ್ರೆ ನೀವೇನೇ ಹಾಕಿ ನೋಡಿ ಕಾಗ್ನಿಷನ್ ಅಂದರೆ ಏನು ಅಂತ ಹೇಳಿಬಿಟ್ಟು ಲೆಟ್ ಮೀ ನೋ. ಅರಿವು, ಕಾಗ್ನಿಷನ್ ಈಸ್ ಅರಿವು. ಇಟ್ ಈಸ್ ಅ ಪಾಸಿಟಿವ್ ಸ್ಟೇಟ್ ಆಫ್ ಅರಿವು. ಮತ್ತು ಇಟ್ ಈಸ್ ಸ್ಪ್ಲಿಟ್ ಇಂಟು 2, ಎರಡಕ್ಕೆ ಅದು ಸ್ಪ್ಲಿಟ್ ಆಗುತ್ತೆ. ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ಡೆಫಿನೆಟ್ ಕನ್ಕ್ಲೂಷನ್ ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಡೌಟ್ ಈಸ್ ಅ ಪ್ರಾಡಕ್ಟ್ ಆಫ್ ಎ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್. ನಿಮ್ಗೆ ಯಾವಾಗ ಬರುತ್ತೆ ಡೌಟ್ ಅನ್ನೋದು? ನನಗೆ ಯಾಕೋ ಡೌಟ್, ಯಾಕಂದರೆ ಯಾವಾಗ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ವೋ, ಕನ್ಫರ್ಮೇಷನ್ ಇರೋದಿಲ್ವೋ, ಡೆಫಿನೆಟ್ನೆಸ್ ಇರೋದಿಲ್ವೋ, ಅಂಥ ಟೈಮಲ್ಲಿ ನಾವೇನು ಕಾಣ್ತೀವಿ, ನಮಗೆ ಕನ್ಫ್ಯೂಷನ್ ಅನ್ನೋದು ಆಗ್ತಾ ಹೋಗುತ್ತೆ ಅಥವಾ ಅನುಮಾನ ಅನ್ನೋದು ಬರುತ್ತೆ. ಮತ್ತೊಂದು ಏನಿದೆ, ಪ್ರಯೋಜನ ಅಂದರೆ ಏನು? ಏಮ್ ಅಥವಾ ಗುರಿ. ಸೊ ಇದನ್ನು ನೋ ಆ್ಯಕ್ಷನ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ವಿತೌಟ್ ಆ್ಯನ್ ಆಬ್ಜೆಕ್ಟಿವ್, ಅ ಟಾರ್ಗೆಟ್ ಆರ್ ಅನ್ ಏಮ್. ಇವಾಗ ನಿಮಗೆ ಏಮ್ ಇಲ್ಲ ಅಂದರೆ, ಯಾವುದೇ ಒಂದು ನಿಮ್ಮ ಗುರಿನೇ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ನೀವೇನೋ ಆ್ಯಕ್ಷನ್ ಪರ್ಫಾರ್ಮ್ ಮಾಡೋದೇ ಇಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ದ ಏಮ್ ಈಸ್ ಓನ್ಲಿ ಪ್ರಿಸ್ಯೂಮ್ಡ್ ಆರ್ ಈಸ್ ಫುಲ್ಲಿ ಅಂಡರ್ಸ್ಟ್ಯೂಡ್. ನೀವು ಆ ಗುರಿಯನ್ನು ಅಂದ್ಕೊಂಡಿದ್ದೀರೋ ಅಥವಾ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಅದು ಬೇರೆ. ಓಕೆ, ಒನ್ ಆ್ಯಕ್ಟ್ಸ್ either to achieve desirable objects or to get rid of undesirable ones. These desirable or undesirable objects are known as the prayojana.
ಏನಂತ ಹೇಳ್ತೀವಿ, ನೀವು ಡಿಸೈರಬಲ್ ಆಬ್ಜೆಕ್ಟ್ಸ್ ಅಂತ ಅಂದ್ಕೊಂಡಿದ್ದೀರೋ ಅಥವಾ ಅನ್ಡಿಸೈರಬಲ್ ಆಬ್ಜೆಕ್ಟೇ ಇರಬಹುದು. ಆದರೂ ಸಹ ನೀವೇನು ಡಿಸೈರಬಲ್ ಅಂತ ಅಂದ್ಕೊಳ್ತಿದ್ದೀರಾ, ಅದೇನೇ ನಿಮ್ಮನ್ನು ನಾವಿಲ್ಲಿ ಏನಂತ ಕರಿತಿದ್ದೀವಿ, ಗುರಿ ಅಂತ ಹೇಳಿಬಿಟ್ಟು ನಾವು ಇದನ್ನು ಕರಿತಾ ಇದ್ದೀವಿ. ನೆಕ್ಸ್ಟು ಇಲ್ಲಿರತಕ್ಕಂಥದ್ದು ದ್ರಷ್ಟ ಅಂತ ಹೇಳಿಬಿಟ್ಟು ಎಕ್ಸಾಂಪಲ್ನು ಸಹ ನಾವಿಲ್ಲಿ ಕೋಟ್ ಮಾಡೋಣ. ದಿಸ್ ರೆಫರ್ಸ್ ಟು ಯೂಸಿಂಗ್ ಅನ್ ಎಕ್ಸಾಂಪಲ್ ಆರ್ ಅನ್ ಇಲ್ಯುಸ್ಟ್ರೇಷನ್ ಟು ಹೈಲೈಟ್ ಎ ಕಾಮನ್ ಫ್ಯಾಕ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ ಅನ್ ಆರ್ಗ್ಯುಮೆಂಟ್. ಒಂದು ಇಲ್ಲಸ್ಟ್ರೇಷನ್ ಅಂತ ಹೇಳ್ತೀವಲ್ಲ, ಇಲ್ಲಸ್ಟ್ರೇಷನನ್ನೇ ಕ್ರಿಯೇಟ್ ಮಾಡ್ಕೊಳತಕ್ಕಂಥದ್ದು. ಒನ್ ಕ್ಯಾನ್ ಸೇ ದಟ್ ದೇರ್ ಮಸ್ಟ್ ಬಿ ಫೈರ್, ಅದು ನನಗಾಗಲೇ ನಿಮಗೆ ಹೇಳಿದೆ. ಒನ್ ಕ್ಯಾನ್ ಸೇ ದಟ್ ದೇರ್ ಮಸ್ಟ್ ಬಿ ಎ ಫೈರ್ ಬಿಕಾಸ್ ಒನ್ ಸೀಸ್ ಸ್ಮೋಕ್ ಆ್ಯಂಡ್ ಒನ್ ಕ್ಯಾನ್ ರೆಫರ್ ಟು ದ ಫೈರ್ ಆ್ಯಂಡ್ ಸ್ಮೋಕ್ಸ್ ಇನ್ ದ ಕಿಚನ್ ಟು ಎಸ್ಟಾಬ್ಲಿಷ್ ಕಾಮನ್ ಗ್ರೌಂಡ್. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬರು ಅದು ಬೆಂಕಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಅದನ್ನು ಹೊಗೆ ಅಂತ ಹೇಳ್ತಾರೆ. ಸೊ ಯಾಕೆ ಅಲ್ಲಿ ಎರಡನ್ನೂ ಸಹ ನಿಜನೇ, ಬೆಂಕಿ ಎಲ್ದಿದ್ದು ಹೊಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ವಾಟ್ ದ ಎಕ್ಸಾಂಪಲ್ ಹ್ಯಾಸ್ ಬಿನ್ ಕೋಟೆಡ್ ಹಿಯರ್ ಫಾರ್ ದ ನೆಕ್ಸ್ಟ್ ಪಾಯಿಂಟ್. ಸಿದ್ಧಾಂತ, ಡಾಕ್ಟ್ರೈನ್ ಆ್ಯಂಡ್ axiomatic postulate accepted the undisputed truth and serves as a foundation for the entire theory of particular system of philosophy. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಅನ್ಡಿಸ್ಪ್ಯೂಟೆಡ್ ಟ್ರೂತ್ ಅನ್ನೋದು ಏನಿರುತ್ತೆ, accepting that particular thing, what it is going to serve as a foundation of the entire theory. ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಆಫ್ ದ ಫಿಲಾಸಫಿನ ಇವರು ಫಾಲೋ ಮಾಡ್ತಾ ಹೋಗತಕ್ಕಂಥದ್ದು. ಅಂದರೆ ಇಟ್ ಈಸ್ ಎ ನ್ಯಾಯ ಸಿದ್ಧಾಂತ ದಟ್ ದೇರ್ ಈಸ್ ಎ ನಿಮಿಟ್ಟ ಕಾರಣ, ಎಫಿಷಿಯಂಟ್ ಕಾಸ್ ಆಫ್ ದ ಯೂನಿವರ್ಸ್. ನಿಮಿಟ್ಟ ಕಾರಣ ಅಂತ ಹೇಳಿದ್ರೆ ಎಫಿಷಿಯಂಟ್ ಕಾಸ್ ಅನ್ನೋದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೆವೆಂತ್ ಒನ್ ಈಸ್ ಅವಯವ, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಇನ್ಫಿರೆನ್ಸ್. ನನಗಾಗಲೇ ಇನ್ಫಿರೆನ್ಸ್ನ ನಿಮಗೆ ಹೇಳಾಗಿದೆ. ಸೊ ಹಾಗಾಗಿ ಅದನ್ನು ಮತ್ತೊಮ್ಮೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ನ್ಯಾಯ ಯೂಸಸ್ ಇನ್ಫಿರೆನ್ಸ್ ಟು ಎಸ್ಟಾಬ್ಲಿಷ್ ರೀಸನ್ಸ್ ಆ್ಯಂಡ್ ಕಮ್ ಟು ಕನ್ಕ್ಲೂಷನ್ಸ್ ಇನ್ ಆರ್ಗ್ಯುಮೆಂಟ್. ನ್ಯಾಯ ಅನ್ನತಕ್ಕಂಥದ್ದು ಇಲ್ಲಿ ಏನು ಮಾಡುತ್ತೆ, ಅನುಮಾನ ಇರತಕ್ಕಂಥ ಎಲ್ಲ ಅನುಮಾನಗಳನ್ನು ಹೋಗಲಾಡಿಸುತ್ತೆ ಮತ್ತು ಆರ್ಗ್ಯುಮೆಂಟ್ಸ್ಗೆ ಒಂದು ಕನ್ಕ್ಲೂಷನ್ ಅನ್ನೋದು ಕೊಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ 5 ನೆಸೆಸರಿ ಪಾರ್ಟ್ಸ್. ಇಟ್ ಈಸ್ ಅಸ್ಯೂಮ್ ದಟ್ ಇಟ್ ಕ್ಯಾನ್ ಗಿವ್ ಕರೆಕ್ಟ್ ನಾಲೆಡ್ಜನ್ನು ಇದು ಕೊಡುತ್ತೆ ಅಂತಲೂ ಹೇಳುತ್ತೆ. ಯಾವುದ್ಯಾವುದ್ರ ಪ್ರಕಾರ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ 5 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್: ಸ್ಟೇಟ್ಮೆಂಟ್ಸ್, ರೀಸನ್, ಎಕ್ಸಾಂಪಲ್, ಯೂನಿವರ್ಸಲ್ ಪ್ರಪೋಸಿಷನ್ ಆ್ಯಂಡ್ ಕನ್ಕ್ಲೂಷನ್. 5 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಯಾವುದೇದು ಅಂತ ಹೇಳಿದ್ರೆ, ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ. ಉದಾಹರಣಕ್ಕೆ ಹೇಳಿದ್ದೀನಿ. ಇವಿಷ್ಟವನ್ನು ಸಹ ನಾವು 7ನೇದರಲ್ಲಿ ಕಾಣತಕ್ಕಂಥದ್ದು. 8ನೇದು ನೋಡಿದಾಗ ತರ್ಕ, ಹೈಪೋಥೆಟಿಕಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ದ ಮೈಂಡ್ಸ್ ಜಬ್ರಿಂಗ್ ದ ಕ್ರಿಯೇಟ್ಸ್ ಕನ್ಫ್ಯೂಷನ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತಿನ್ ಆ್ಯಂಡ್ ವಿತೌಟ್. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಹೈಪೋಥೆಟಿಕಲ್ ಸ್ಟೇಟ್ ಯಾವುದು ಕನ್ಫ್ಯೂಷನ್ಸ್ನ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನೀವು ಹೇಗೆ ಬರಬೇಕು, ಕನ್ಫ್ಯೂಷನ್ಸ್ನ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತನ್ನಲ್ಲಿ ಬೇರೆಯವರಲ್ಲೂ ಕ್ರಿಯೇಟ್ ಮಾಡತಕ್ಕಂಥ ಒಂದು ಕೆಲಸ. ಟಾರ್ಕ್ ಈಸ್ ಅ ಪ್ರೋಸೆಸ್ ಆಫ್ ಕ್ಲಾರಿಫೈಯಿಂಗ್ ದ ಕನ್ಫ್ಯೂಷನ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ವಶನಿಂಗ್ ಆ್ಯಂಡ್ ಕ್ರಾಸ್ ಕ್ವಶನಿಂಗ್. ನಿಮಗೆ ಅನುಮಾನ ಬಂದರೆ ನೀವೇನು ಮಾಡ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಏನಾಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ, ಕ್ವೆಶನ್ಸು ಲೀಡ್ ಆಗುತ್ತೆ, ಮತ್ತು ಅದಕ್ಕೆ ಕ್ರಾಸ್ ಕ್ವಶನ್ಸು ಬರ್ತಾ ಹೋಗುತ್ತೆ. ಫೈನಲಿ this tarka can be based on what these arguments will go on, based on the logic. Tarka is nothing but the logic here. So tarka can be useful in differentiating between invalid and the valid knowledge. ಇದು ಯಾವಾಗ ಯೂಸ್ ಆಗುತ್ತೆ, ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ನಾಲೆಡ್ಜನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಮಗೆ ಇದು ಯೂಸ್ ಆಗುತ್ತೆ. ನಿರ್ಣಯ. ನೆಕ್ಸ್ಟ್ ಈಸ್ ಅಬೌಟ್ ನಿರ್ಣಯ. ಐ ಥಿಂಕ್ ಗೊತ್ತೇ ಇರುತ್ತೆ ನಿಮಗೆ. ಐ ಡೋಂಟ್ ಥಿಂಕ್ ಸೊ ಐ ನೀಡ್ ಟು ಎಕ್ಸ್ಪ್ಲೈನ್. ನಿರ್ಣಯ ಈಸ್ ನೀವು ಕನ್ಕ್ಲೂಷನ್ಗೆ ಬಂದಿರತಕ್ಕಂಥ ಒಂದು ಸ್ಟೇಟ್. ಈಸ್ ಅಟೈನ್ ನಾಲೆಜ್ ದಟ್ ಈಸ್ ಅಟೈನ್ಡ್ ಬೈ ಯೂಸಿಂಗ್ ಲೆಜಿಟಿಮೇಟ್ ಮೀನ್ಸ್. ಇಟ್ ಈಸ್ ದ ಅಸರ್ಟೈನಿಂಗ್ ಆಫ್ ದ ಟ್ರೂತ್ ಅಬೌಟ್ ಸಮಥಿಂಗ್, perhaps using tarka or the other ways of perception like direct perception, inference, testimony or the intuition. ಯಾವುದೋ ಒಂದು ವಿಧಾನವನ್ನು ಬಳಸ್ಕೊಂಡು ನೀವು ಸತ್ಯದ ಹತ್ರ ಹೋಗತಕ್ಕಂಥದ್ದು ಇದು. ಸೊ ಜೊತೆ ಕೊನೆಗೆ ನೀವೇನು ಮಾಡ್ತೀರಾ, ಎಲ್ಲವನ್ನೂ ಸಹ ಹೋಗಿ ಅದಕ್ಕೆ ಒಂದು ಕನ್ಕ್ಲೂಷನ್ಗೆ, ಒಂದು ನಿರ್ಣಯದ ಹಂತಕ್ಕೆ ನೀವು ಬಂದಿರೋದಕ್ಕೆ ನಾವು ನಿರ್ಣಯ ಅಂತ ಕರಿತೀವಿ. ಬಾಧ. ಡಿಸ್ಕಷನ್ಸ್, ಎ ಡಿಬೇಟ್ ಬಿಟ್ವೀನ್ 2 parties, ಎಕ್ಸ್ಪೋನೆಂಟ್ ಆ್ಯಂಡ್ ಅಪೋನೆಂಟ್ ಅನ್ನೇ ಸಬ್ಜೆಕ್ಟ್. ಇದೇನು ಬೇಕಾಗಿಲ್ಲ ಅನಿಸುತ್ತೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಯಾವಾಗ ಡಿಸ್ಕಷನ್ಸ್ ಆಗುತ್ತೆ, ಇಬ್ಬರು ಅಪೋನೆಂಟ್ ಪಾರ್ಟೀಸ್ ಇದ್ದಾಗ ಅಲ್ಲಿ ಖಂಡಿತವಾಗಿಯೂ ಆಗೇ ಆಗುತ್ತೆ. ಬೋತ್ ಆರ್ ಅಗ್ರೀಡ್ ಆನ್ ಯೂಸಿಂಗ್ ದ ಮೆಥಡ್ಸ್ ಆಫ್ ರೀಸನಿಂಗ್ ಆ್ಯಂಡ್ ಲಾಜಿಕ್. ಇವರಿಬ್ಬರು ಸಹ ಒಪ್ಕೊಳ್ತಾ ಹೋಗ್ತಾರೆ. ಯಾವುದರ ಆಧಾರದ ಮೇಲೆ ನೀವೇನು ಕಾರಣ ಕೊಡ್ತೀರಾ, ಯಾವ ತರ್ಕಗಳನ್ನು ನೀವು ಉದಾಹರಣೆಗೆ ಇಟ್ಕೊಳ್ತೀರಾ. ವ್ಯಾಲಿಡ್ ನಾಲೆಡ್ಜ್ ಕ್ಯಾನ್ ಬಿ ರೀಚ್ಡ್ ಇಫ್ ಬೋತ್ ಪಾರ್ಟೀಸ್ ಆರ್ ಹಾನೆಸ್ಟ್ ಆ್ಯಂಡ್ ಫ್ರೀ ಫ್ರಮ್
ಎನಿ ಕೈಂಡ್ ಆಫ್ ಪ್ರಿಜುಡಿಸ್. ಜಲ್ಪ ಅಂತ ಹೇಳಿದ್ರೆ ರ್ಯಾಗ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಜಲ್ಪ ಅಂತ ಹೇಳಿದ್ರೆ ನೀವು ಎಲ್ಲ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನ ಒಳಗೊಂಡಿರುತ್ತೆ. ಯಾವುದ್ಯಾವುದು ವ್ಯಾಲಿಡ್ ಡಿಬೇಟ್ಗೆ ಏನೇನು ಬೇಕೋ ಅವೆಲ್ಲವನ್ನು ಸಹ, ಒಂದು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಗುರಿನ ತಲುಪಲಿಕ್ಕೆ ಏನು ಬೇಕೋ ಅವೆಲ್ಲವನ್ನು ಸಹ ಇದು ಒಳಗೊಂಡಿರುತ್ತೆ. ಲಾಯರ್ ಸಮ್ಟೈಮ್ಸ್ ಅಪ್ಲೈ ದಿಸ್ ಮೆಥಡ್ ಟು ವಿನ್ ದೇರ್ ಕೇಸಸ್ ಇನ್ ದ ಕೋರ್ಟ್. ಹೇಗೆ ನ್ಯಾಯವನ್ನು ಅವರು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಪ್ಲೈ ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಸುಮಾರು ಸರಿ ಅವರು ಸುಳ್ಳನ್ನು ಹೇಳಿ 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 ನಿಜ ಹೇಳಿಸ್ತಾರೆ. ಹೌದಾ ಇಲ್ವಾ? ಅದೇ ರೀತಿ ಇಲ್ಲೂ ಸಹ ದೆರ್ ಈಸ್ ಅನ್ ಇನ್ವಾಲ್ವ್ಮೆಂಟ್ ಆಫ್ ಈಗೋ ಇನ್ಸ್ಟೆಡ್ ಆಫ್ ಎ ಟ್ರೂ ಸರ್ಚ್ ಆಫ್ ದಿ ನಾಲೆಡ್ಜ್. ವೆನ್ ದ ಟೂ ಪಾರ್ಟೀಸ್ ಟ್ರೈ ಟು ಡಿಫೀಟ್ ಈಚ್ ಅದರ್ ಥ್ರೂ ಡಿಸ್ಹಾನೆಸ್ಟ್ ಮೀನ್ಸ್, ಇಬ್ಬರು ಒಬ್ಬರಿಗೊಬ್ಬರು ಸಹ ಡಿಸ್ಹಾನೆಸ್ಟ್ ಮೀನ್ಸಲ್ಲಿ ಟ್ರೈ ಮಾಡ್ತಾ ಸೋಲ್ಸೋದಕ್ಕೆ ಟ್ರೈ ಮಾಡಿದಾಗ ಇಂತಹ ಒಂದು ಸ್ಟೇಟ್ ಆಫ್ ಇದನ್ನು ನಾವು ಕಾಣ್ತೀವಿ. ದಟ್ ಈಸ್ ಕಾಲ್ಡ್ ಜಲ್ಪ ಆರ್ ರ್ಯಾಗ್ಲಿಂಗ್. ವಿತಾಂಡ, ಇರ್ರಾಷನಲ್ ರೀಸನಿಂಗ್. ಇದು ಟ್ರೈಸ್ ಟು ರೆಫ್ಯೂಟ್ ದಿ ಅದರ್ಸ್ ಪೊಸಿಷನ್ ಇನ್ಸ್ಟೆಡ್ ಆಫ್ ಎಸ್ಟಾಬ್ಲಿಷಿಂಗ್ ಹಿಸ್ ಓನ್. ಈಗಾಗಲೇ ಒಬ್ಬರು ಪೊಸಿಷನಲ್ಲಿ ಕೂತಿರ್ತಾರೆ, ಅವನು ತನ್ನ ಪೊಸಿಷನನ್ನು ಉಳಿಸ್ಕೊಳ್ಳೋದು ಅಥವಾ ಮಾಡ್ಕೊಳ್ಳೋದು ಮಾಡೋದಿಲ್ಲ. ಒಬ್ಬರು ಕೂತ್ಕೊಂಡಿರ್ತಾರೆ, ಅದನ್ನು ತೆಗೆದುಕೊಂಡ್ರೆ ಸಾಕಪ್ಪ. ವಿತಾಂಡ, ಆರ್ಗ್ಯುಮೆಂಟೇಷನ್ ಏಮ್ಡ್ ಎಟ್ ರಿಫಂಡಿಂಗ್ ಆರ್ ಡೆಸ್ಟ್ರಾಯಿಂಗ್ ಅನ್ ಆಟೋಗನಿಸ್ಟ್ ಪೊಸಿಷನ್ ವಿತೌಟ್ ಸೀಕಿಂಗ್ ಟು ಎಸ್ಟಾಬ್ಲಿಷ್ ಒನ್ಸ್ ಓನ್ ಪೊಸಿಷನ್. ಇದೊಂಥರ ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ದಂಗೆ. ಸೊ ಏನು ಮಾಡ್ತಾರೆ ಅವರು, this usually happens when one of the parties realizes that this position is weak and he cannot defend his point of view. ಸೊ ಯಾವಾಗ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ಇವ್ರು ನಾವೇನು ಮಾಡಿದ್ರು ಏನೂ ಮಾಡಲ್ಲ ಬಿಡಿ ಅಂತ ಹೇಳಿ ಗೊತ್ತಾದಾಗ ಅವನೇನು ಮಾಡ್ತಾನೆ, ಸ್ವತಃ ತಾನೇ ಇದನ್ನು ತಾನೇ ಹೋಗಿ ಇನ್ನೊಬ್ಬರ ಒಂದು ಸ್ಥಾನವನ್ನು ಆಕ್ರಮಣ ಮಾಡ್ಕೊಳ್ತಕ್ಕಂಥದ್ದು. ಸೊ ಹಿ ಇರ್ರಾಷನಲಿ ಅಟ್ಯಾಕ್ಸ್ ದಿ ಅದರ್ಸ್ ಕೇಸ್ ವಿತ್ ಡಿಸ್ಟ್ರಕ್ಟಿವ್ ಇಂಟೆಂಟ್. ದಿಸ್ ಇಸ್ ಕಾಲ್ಡ್, ದಟ್ ಈಸ್ ವಾಟ್ ಐ ಆಮ್ ಏಬಲ್ ಟು ಟ್ರಾನ್ಸ್ಲೇಟ್. ಇನ್ನೊಂದು ಸ್ಪೇಷಿಯಸ್ ರೀಸನಿಂಗ್ ಅಥವಾ ಭಾಸ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ರೀಸನಿಂಗ್ ದಟ್ ಅಪಿಯರ್ಸ್ ಟು ಬಿ ವ್ಯಾಲಿಡ್ ಬಟ್ ಈಸ್ ರಿಯಲಿ ಅನ್ಫೌಂಡೆಡ್. ಇದನ್ನು ನಾವು ಕಾಣೋದಿಲ್ಲ. ಛಲ ಅಂತಂದರೆ ಅನ್ಫೇರ್ ರಿಪ್ಲೈ. ಎ ಸ್ಟೇಟ್ಮೆಂಟ್ ಮೆಂಟ್ ಟು ಚೀಟ್ ಆರ್ ಎ ಫೂಲ್ ಸಮ್ ಒನ್ ಇನ್ ಆರ್ಗ್ಯುಮೆಂಟ್. ಎ ಪರ್ಸನ್ ಪ್ರಿಟೆಂಡ್ಸ್ ಟು ಅಂಡರ್ಸ್ಟ್ಯಾಂಡ್ ಎ ವರ್ಡ್. ಸೊ ಸಪೋಸ್ ಸಮ್ವನ್ಸ್ ನೇಮ್ ಈಸ್ ಬಿಜಾರೆ ಅಂತ ಇರುತ್ತೆ, ಆ್ಯಂಡ್ ಇನ್ ರೆಫರಿಂಗ್ ಟು ದಿಸ್ ಪರ್ಸನ್ ಸಮ್ವನ್ ಸೇಸ್ ದಟ್ ಹಿ ಈಸ್ ಬಿಜಾರೆ. If the listener knowingly misconstrues this statement and replies, he is not bizarre, he is just a common ordinary man, then that person is using chala. Chala ಅಂತಂದರೆ ಅನ್ಫೇರ್ ರಿಪ್ಲೈ. ನನಗೆ ಅವನಿಗೆ ಗೊತ್ತಿರುತ್ತೆ, ಈ ಥರ ಒಂದು ಪರಿಚಯ ಮಾಡ್ತಾ ಇರ್ತೀವಿ, ಇವ್ರ ಹೆಸರು ಇದು ಅಂತ ನಾವು ಹೇಳಿದಾಗ, ಸಪೋಸ್ ಇಫ್ ಸಂಬಡಿ ಇಂಟ್ರಡ್ಯೂಸಸ್ ದಿಸ್ ಇಸ್ ಮೈ ಟೀಚರ್ ಅಂತ ನೀವು ನನ್ನನ್ನು ಯಾರಿಗಾದ್ರೂ ಪರಿಚಯ ಮಾಡಿಕೊಟ್ರೆ, ಅವ್ರ ಟೀಚರ, ನಾನೆಲ್ಲ ಮನುಷ್ಯರು ಅಂದ್ಕೊಂಡೆ. ಈ ಥರ ಇರತಕ್ಕಂಥ ಒಂದು ಅನ್ಪ್ಲೆಸೆಂಟ್ ಪರ್ಸ್ನಾಲಿಟಿ. Jati. Jati is, in the Nyaya system itself, sound is considered to be a non-eternal quality because it is produced and can be destroyed. So it is based on the false analogy antanu saha ಹೇಳ್ತಾರೆ. It is based on the clay. Generally based on the false analogy. That's it. Nigraha sthana, grounds for defeat. The grounds on which a person defeated in his argument, ನಿಗ್ರಹ ಸ್ಥಾನವನ್ನು ಅವನು ಪಡ್ಕೊಳ್ತಾನೆ. ಹ್ಯಾಪನ್ಸ್ ವೆನ್ ಎ ಪರ್ಸನ್ ಮಿಸ್ಅಂಡರ್ಸ್ಟ್ಯಾಂಡ್ಸ್ his own or his opponent premises and becomes helpless and eventually accepts defeat in the debate. So at that time what happens, he accepts his defeat is called, ಅವನು ತನ್ನ ಸೋಲನ್ನು ಒಪ್ಕೊಂಡಾಗ ಅಂತ ಒಂದು ಸ್ಥಾನವನ್ನು ನಿಗ್ರಹ ಸ್ಥಾನ ಅಂತ ನಾವು ಕರಿತೀವಿ. ಫೈನಲಿ ಪ್ರಮಾಣ, ಸೋರ್ಸಸ್ ಆಫ್ ಒಬ್ಟೈನಿಂಗ್ ನಾಲೆಡ್ಜ್. ಪ್ರಮಾಣ ಈಸ್ ಒನ್ಸ್ ಅಗೇನ್ ನಾವು ವಾಪಸ್ ಇದನ್ನು ಈಗಾಗಲೇ ಹೇಳಾಗಿದೆ ನಿಮಗೆ, ವ್ಯಾಲಿಡ್ ನಾಲೆಡ್ಜ್ ಅಂತ ಇನ್ವ್ಯಾಲಿಡ್ ನಾಲೆಡ್ಜ್ ಅಂತ ಹೇಳಿಬಿಟ್ಟು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ. ಇನ್ವ್ಯಾಲಿಡ್ ನಾಲೆಡ್ಜ್ ಯಾವುದೇದು ಅಂತಂದರೆ ಅಪ್ರಮ ಅಂದರೆ ಇನ್ವ್ಯಾಲಿಡ್, ಡೌಟ್ ಅಂದರೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದಾಗ, ಆ್ಯಂಡ್ ಫಾಲ್ಟಿ ಕಾಗ್ನಿಷನ್ಸ್ ತಪ್ಪು ಗ್ರಹಿಕೆಗಳಿದ್ದಾಗ, ಹೈಪೋಥೆಟಿಕಲ್ ಆರ್ಗ್ಯುಮೆಂಟ್ಸ್ ತರ್ಕಬದ್ಧವಾಗಿ ಮಾಡತಕ್ಕಂಥದ್ದು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಹ್ಯಾಸ್ ಬಿನ್ ಗಿವನ್. ಜಾತಿ, ನಿಗ್ರಹ ಸ್ಥಾನ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ನೋಡೋಣ. ದ ನ್ಯಾಯ ಎಪಿಸ್ಟಮಾಲಜಿ ಕನ್ಸಿಡರ್ಸ್ ನಾಲೆಡ್ಜ್, ಜ್ಞಾನ, ಆರ್ ದಿ ಕಾಗ್ನಿಷನ್, ಬುದ್ಧಿ, ಆಸ್ ಎ ಅಪ್ರಿಹೇಷನ್. ಸೊ ಫೈನಲಿ ಇಟ್ ಈಸ್ ನಥಿಂಗ್ ಬಟ್ ದಿ ಕಾನ್ಷಿಯಸ್ ಆಗಿರತಕ್ಕಂಥ ಒಂದು ನಾಲೆಡ್ಜ್. ಯಾವುದರ ಮೇಲೆ ಆಗಿರುತ್ತೆ? ಅದು ಲಾಜಿಕ್ನ ಮೇಲೆ. ಉಪಲಬ್ಧಿ, ಅಪ್ರಿಹೇಷನ್, ನಾಲೆಡ್ಜ್ ಮೇಲೆ ಇರತಕ್ಕಂಥ ಒಂದು ಅನುಭವದ, ಲಾಜಿಕ್ನ ಮೇಲೆ ಆಗಿರತಕ್ಕಂಥ ಒಂದು ನಾಲೆಡ್ಜ್. Knowledge may be valid or the invalid. I just completed all these things. I think this is the
ಎರಡನೇ ಸರಿ ಅಥವಾ ಮೂರನೇ ಸರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನ್ಯಾಯಿಕಾಸ್ ನ್ಯಾಯ ಸ್ಕಾಲರ್ಸ್ ಅಕ್ಸೆಪ್ಟೆಡ್ 4 ವ್ಯಾಲಿಡ್ ಮೀನ್ಸ್ ಆಫ್ ಪ್ರಮಾಣ ಒಬ್ಟೈನಿಂಗ್ ನಾಲೆಜ್, ಪರ್ಸೆಪ್ಷನ್, ಇನ್ಫಿಡೆನ್ಸ್, ಕಂಪ್ಯಾರಿಷನ್ ಆ್ಯಂಡ್ ವರ್ಬಲ್ ಟೆಸ್ಟಿಮೋನಿ. ಇನ್ವ್ಯಾಲಿಡ್ಜು ಮೆಮೊರಿ, ಡೌಟು, ಮತ್ತು ಎರರು ಅಂತ ಹೇಳಿದ್ರೆ ತಪ್ಪು ಗ್ರಹಿಕೆಗಳು ಅಥವಾ ವಿಪರ್ಯಾಯ, ಹೈಪೋಥೆಟಿಕಲ್ ರೀಸನಿಂಗ್. ಸೊ ಇವೆಲ್ಲನೂ ಸಹ ಇಲ್ಲೇ ಹಾಕಿದ್ದೀನಿ. ಐ ಥಾಟ್ ಇಟ್ ಇಸ್ ನಾಟ್ ದೇರ್. ಯು ಕ್ಯಾನ್ ಕಾಪಿ ಆಲ್ ದೋಸ್ ಥಿಂಗ್ಸ್. ಆರ್ಡಿನರಿ ಪರ್ಸೆಪ್ಷನ್ಸ್ ಯಾವುದ್ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ನನಗಾಗಲೇ ಆರ್ಡಿನರಿ ಅಂದರೆ ಲೌಕಿಕ ಅಥವಾ ಸಾಧಾರಣ ಅಂತ ನಾನು ನಿಮಗೆ ಹೇಳಿದ್ದೆ. ಪರ್ಸೆಪ್ಷನ್ ಹೆಂಗೆ ಬರುತ್ತೆ, ವಿಜುವಲ್ ಬೈ ಐಸ್. ನಾನು ಹೇಳಿದ್ನಲ್ಲ, ಒಬ್ಬ ಹೊಗೆ ಅಂತ ಹೇಳ್ಬೋದು, ಇಲ್ಲ ಇದು ಬೆಂಕಿ ಬಿದ್ದಿದೆ ಅಂತ ಇನ್ನೊಬ್ಬ ಹೇಳ್ಬೋದು. ಆ ರೀತಿಯಾಗಿ ಆಲ್ಫ್ಯಾಕ್ಟರಿ ಬೈ ನೋಸ್, ದಟ್ ಇಸ್ ಥ್ರೂ ದ ಸ್ಮೆಲ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ದ್ಯಾಟ್. ಆಡಿಟರಿ ಬೈ ಇಯರ್ಸ್, ಕೇಳಿಸ್ಕೊಂಡು ಶಬ್ದದ ಮುಖಾಂತರ ಮಾಡ್ತಾ ಇರತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಟ್ಯಾಕ್ಟೈಲ್ ಬೈ ದ ಸ್ಕಿನ್, ಗ್ಯಾಸ್ಟ್ರೇಟರಿ ಬೈ ಟಂಗ್ ಆ್ಯಂಡ್ ಮೆಂಟಲ್ ಬೈ ಮೈಂಡ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್. ಇವೆಲ್ಲ ಲೌಕಿಕ ಅಂತ ನಾವು ಹೇಳ್ತೀವಿ. ಅಲೌಕಿಕ ಅಂತ ಹೇಳಿದಾಗ ಎಕ್ಸ್ಟ್ರಾರ್ಡಿನರಿ ಇನ್ವಾಲ್ವ್ ಆಗತಕ್ಕಂಥದ್ದು. ಯಾವುದ್ಯಾವುದು? ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಜನ. ಇದು ಮೂರು ಸಹ ಬರುತ್ತೆ. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಮತ್ತೊಂದು ಸೊ ಇಟ್ ಇಸ್ ನಾಟ್ ದೇರ್. ಈ ಮೂರು ಅಲೌಕಿಕ ಅಂತ ಹೇಳಿದಾಗ ನಾನು ಅದೊಂದನ್ನು ಹೇಳ್ತೀನಿ. ಇಟ್ ಈಸ್ ನಾಟ್ ದೇರ್, ಜಸ್ಟ್ ಮೇಕ್ ಎ ನೋಟ್ ಆಫ್ ದಿಸ್. ಇದರಲ್ಲಿ ಲೌಕಿಕ ಅಂತ ಹೇಳಿದಾಗ ಇದು ಸೆನ್ಸಸ್ ಆರ್ಗನ್ಸ್ ಬರುತ್ತೆ. ಅಂದರೆ ದ ಸೋರ್ಸಸ್ ಆಕ್ಯುಪೈಡ್, ಯಾವುದ್ಯಾವುದು ನ್ಯಾಯವನ್ನು ಯಾವುದರ ಆಧಾರದ ಮೇಲೆ ನಾವು ಡಿವೈಡ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ಲೌಕಿಕ ಆಧಾರದ ಮೇಲೆ ಸೆನ್ಸ್ ಆರ್ಗನ್ಸು, ಅಲೌಕಿಕ ಆಧಾರದ ಮೇಲೆ ಯಾವುದ್ಯಾವುದು ಇನ್ವಾಲ್ವ್ ಆಗುತ್ತೆ. ಸಾಮಾನ್ಯ ಲಕ್ಷಣ, ಪರ್ಸೀವಿಂಗ್ ಜನರಲಿ ಫ್ರಮ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಜ್ಞಾನ ಲಕ್ಷಣ ಅಂತಂದರೆ ಬೇಸ್ಡ್ ಆನ್ ದಿ ಆಟ್ರಿಬ್ಯೂಲ್, ವೆನ್ ಸೀಯಿಂಗ್ ಎ ಒನ್ ನೋಸ್ ಇಟ್ ಈಸ್ ವುಡ್ ಬಿ ಬಿಟರ್. ಅದು ಅಂದರೆ ಜ್ಞಾನ ಲಕ್ಷಣ ಅಂದರೆ ನಿಮಗಿರತಕ್ಕಂಥದ್ದು ಯಾವುದೋ ಒಂದು ನೋಡಿಬಿಟ್ಟು ಅದು ಮೆಣಸಿನಕಾಯಿ ಅಂತ ಹೇಳ್ಬೋದು, ಅಥವಾ ಬೇರೆ ಈ ರೀತಿಯ ಕ್ವಾಲಿಟೀಸನ್ನು ನಾವು ನೋಡ್ತೀವಿ. ಮತ್ತೊಂದು ಯೋಗಜ ಅಂದರೆ ಯೋಗದ ಆಧಾರದ ಮೇಲೆ ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಆ್ಯಂಡ್ ಮೇ ಬಿ ಹ್ಯಾವ್ ಎ ಸೂಪರ್ ನ್ಯಾಚುರಲ್ ಎಬಿಲಿಟೀಸ್, ಇದನ್ನು ನೋಡತಕ್ಕಂಥದ್ದು. ನ್ಯಾಯ ಅಂತ ಹೇಳಿದ್ರೆ ಮೆಥಡ್, ಒನ್ ಆಫ್ ದ 6 ಸಿಸ್ಟಮ್ಸ್ ದರ್ಶನಸ್ ಆಫ್ ಇಂಡಿಯನ್ ಫಿಲಾಸಫಿ, ಇಂಪಾರ್ಟೆಂಟ್ ಫಾರ್ ಇಟ್ಸ್ ಅನಾಲಿಸಿಸ್ ಆಫ್ ಲಾಜಿಕ್, ಎಪಿಸ್ಟೋಮಾಲಜಿ. ದ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ದ ನ್ಯಾಯ ಸಿಸ್ಟಮ್ ಈಸ್ ಇಟ್ಸ್ ವರ್ಕಿಂಗ್ ಔಟ್ ಇನ್ ಪ್ರೊಪೌಂಡ್ ಡೀಟೇಲ್ ದ ಮೀನ್ಸ್ ಆಫ್ ನಾಲೆಜ್ ನೋನ್ ಆಸ್ ಇನ್ಫರೆನ್ಸ್ ಆರ್ ದಿ ಅನುಮಾನ. ಸೊ ಕೊನೆಗೆ ನಾವೇನು ಹೇಳ್ಬೋದು ಅಂತ ಹೇಳ್ತಾ ಹೋದಾಗ, ಹೇಗೆ ನಾವು ಕನ್ಕ್ಲೂಷನ್ಗೆ ಬರಬೇಕು? ನ್ಯಾಯ ಅನ್ನತಕ್ಕಂಥದ್ದು ಸಂಸ್ಕೃತದಲ್ಲಿ ನಿಯಮ ಅಥವಾ ವಿಧಾನ. ಭಾರತೀಯ ತತ್ವಶಾಸ್ತ್ರದ 6 ವ್ಯವಸ್ಥೆಗಳಲ್ಲಿ ಅಂದರೆ ದರ್ಶನಗಳಲ್ಲಿ ಇದು ಒಂದು. ಇದು ತರ್ಕ ಮತ್ತು ಜ್ಞಾನಶಾಸ್ತ್ರದ ವಿಶ್ಲೇಷಣೆಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ನ್ಯಾಯ ವ್ಯವಸ್ಥೆಯ ಪ್ರಮುಖ ಕೊಡುಗೆ ಅಂತ ಹೇಳಿದ್ರೆ ಅದು ಅನುಮಾನ ಎಂದು ಕರೆಯಲ್ಪಡುವ ಜ್ಞಾನದ ಸಾಧನಗಳನ್ನು ಆಳವಾಗಿ ವಿವರಿಸ್ತಾ ಹೋಗ್ಬೋದು. ಸೊ ನಾನು ಅನುಮಾನವನ್ನು ನಿಮಗೀಗಾಗಲೇ ಹೇಳಿದ್ದೀನಿ. ಓಕೆ, ಸೊ what is Nyaya? Nyaya is an orthodox school of philosophy. It was founded by a great sage called Gautama, not to be confused with the Lord Buddha. Lord Buddha ಬೇರೆ, ಗೌತಮ ಬೇರೆ. ನಾನು ಆಗಲೇ ಮೋಸ್ಟ್ಲಿ ಬುದ್ಧ ಅಂತ ಕೇಳಿದಿರಲ್ವ, ಬುದ್ಧ ಅಂತ ಹೇಳಿಬಿಟ್ಟಿದ್ದೀನಿ ಸ್ಪೀಡಾಗಿ. ನೋ, ಪ್ಲೀಸ್ ಕರೆಕ್ಟ್ ಇಟ್. ಗೌತಮ ಬೇರೆ, ಲಾರ್ಡ್ ಬುದ್ಧನೇ ಬೇರೆ ಅನ್ನೋದನ್ನು ಇಲ್ಲಿ ಕ್ಲಾರಿಫಿಕೇಷನ್ಸ್ನ ಮಾಡ್ತಾ ಇದ್ದೀನಿ. ಆ ಥರ ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಹ್ಯಾವ್ ಮೆನ್ಷನ್ ಇಟ್ ಆರ್ ನಾಟ್, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ಯು ಕ್ಲಾರಿಫಿಕೇಷನ್. ನ್ಯಾಯ ಅನ್ನೋದು ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ. ಇದನ್ನು ಭಗವಾನ್ ಬುದ್ಧನೊಂದಿಗೆ ಗೊಂದಲಕ್ಕೀಡಾಗದಂತೆ ಗೌತಮ ಎಂಬ ಮಹಾನ್ ಋಷಿ ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ. ವೈಶಾಸಿಕ ವ್ಯವಸ್ಥೆಯ ಮೂಲ ತತ್ವಶಾಸ್ತ್ರವನ್ನು ನ್ಯಾಯ ಒಪ್ಕೊಳ್ತಾ ಹೋಗುತ್ತೆ. ವೈಶೇಷಿಕ ವ್ಯವಸ್ಥೆಯು ಸಿದ್ಧಾಂತ, ನ್ಯಾಯ ಅಭ್ಯಾಸ ಅಂತಲೂ ಹೇಳ್ಬೋದು. ನ್ಯಾಯ ದೇವರನ್ನು ಗುರುತಿಸ್ತಾನೆ, ಆದರೆ ಗೌತಮ ದೇವರ ಅಸ್ತಿತ್ವದ ಸಮಸ್ಯೆಯನ್ನು ಯಾವುದೇ ವಿವರವಾಗಿ ನಿಭಾಯಿಸುವುದಿಲ್ಲ. ನ್ಯಾಯ accepts the basic philosophy of Vaisheshika system. It can be said that the Vaisheshika system is theory, ನ್ಯಾಯ is the practice. ವೈಶೇಷಿಕ ನೆಕ್ಸ್ಟ್ ತಗೊಳ್ತೀನಿ, ಅದು ಸಿದ್ಧಾಂತ, ಇದು ಪ್ರಾಕ್ಟೀಸ್ ಮಾಡತಕ್ಕಂಥದ್ದು, ನಮಗೆ ಮೊದಲಿಂದಲೂ ನಾವು ಮಾಡ್ಕೊಂಡಿರ್ತಕ್ಕಂಥ ಅಭ್ಯಾಸ ಅಂತ ಬೇಕಾದರೂ ಹೇಳ್ಬೋದು. ನ್ಯಾಯ recognizes God, but Gautama does not deal with the problem of existence of God in any detail. Like the Vaisheshika, Nyaya holds that the self is an individual substance, eternal and all-pervading. Consciousness is not an essential attribute of the self, but it is only an
accidental one. So according to Nyaya, salvation in the state of absolute freedom, it is freedom from all pains and pleasures, then there is a freedom from the cycle of the birth and death also. ಏನು ಹೇಳ್ತಿದ್ದಾರೆ ಇವರು ಅಂತ ಹೇಳಿದ್ರೆ, ವೈಶೇಷಿಕದಂತೆ ಸ್ವಯಂ ಅನ್ನೋದು ಒಂದು ವೈಯಕ್ತಿಕ ವಸ್ತು, ಶಾಶ್ವತ ಮತ್ತು ಎಲ್ಲ ವ್ಯಾಪಕವಾಗಿದೆ ಅಂತ ಹೇಳ್ಬಿಟ್ಟು ನ್ಯಾಯ ಅಲ್ಲಿ ಹೇಳ್ತಾರೆ. ಸೊ ಅದನ್ನು ಬಿಟ್ಟು ನಾವು ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಕೇವಲ ಆಕಸ್ಮಿಕ ಅಂತಲೂ ಹೇಳ್ತಾರೆ. ಪ್ರಜ್ಞೆ ಸ್ವಯಂ ಅಗತ್ಯದ ಲಕ್ಷಣವಲ್ಲ, ಆದರೆ ಇದು ಕೇವಲ ಆಕಸ್ಮಿಕ. ನ್ಯಾಯದ ಪ್ರಕಾರ ಮೋಕ್ಷ ಸಂಪೂರ್ಣ ಸ್ವಾತಂತ್ರ್ಯದ ಸ್ಥಿತಿ. ಇದು ಎಲ್ಲ ನೋವು ಮತ್ತು ಸಂತೋಷಗಳಿಂದ ಸ್ವಾತಂತ್ರ್ಯ ನಂತರ ಜನನ ಮತ್ತು ಮರಣದ ಚಕ್ರದಿಂದಲೂ ಸಹ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಇತರೆ ಒಂದು ವ್ಯವಸ್ಥೆಗಳಂತೆ ನ್ಯಾಯ ತಾತ್ವಿಕ ಮತ್ತು ಧಾರ್ಮಿಕ ಸೊ ಇತರ ವ್ಯವಸ್ಥೆಗಳಂತೆ ಇದೂ ಸಹ ಒಂದು ತಾತ್ವಿಕ ಮತ್ತು ಧಾರ್ಮಿಕ ಅಂತಿಮ ಕಾಳಜಿ ಮಾನವನ ದುಃಖವನ್ನು ಕೊನೆಗೊಳಿಸೋದು, ಮತ್ತು ಇದು ವಾಸ್ತವದ ಅಜ್ಞಾನದಿಂದನೂ ಸಹ ಉಂಟಾಗುತ್ತೆ ಅಂತ ಹೇಳತಕ್ಕಂಥದ್ದು. ಸರಿಯಾದ ಜ್ಞಾನದ ಮೂಲಕ ವಿಮೋಚನೆಯನ್ನು ತರಲಾಗುತ್ತೆ. ನ್ಯಾಯ ಹೀಗೆ ಸರಿಯಾದ ಜ್ಞಾನದ ಸಾಧನಗಳಿಗೆ ಸಂಬಂಧಪಟ್ಟಿದೆ ಅಂತಲೂ ಇವರು ಹೇಳ್ತಾರೆ. Like other system, Nyaya is both philosophical and religious. That is what I just mentioned. Its ultimate concern is to bring an end to human suffering, which results from ignorance of reality. Liberation is about through right knowledge. Nyaya is thus concerned with the means of right knowledge ಬಗ್ಗೆ ಅದು ಹೇಳ್ತಾ ಹೋಗುತ್ತೆ. ಮೆಟಾಫಿಸಿಕ್ಸ್ ಇದನ್ನು ಸಹ ನಾನು ಹಾಗೆ ನಿಮಗೆ ಹೇಳಿಬಿಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ಯಾರಾಗ್ರಾಫ್ನ ನಿಮಗೆ ಐ ಹ್ಯಾವ್ ಕಂಪ್ಲೀಟೆಡ್. ಇದು ಶಾಶ್ವತ ಮತ್ತು ವ್ಯಾಪಕ ಅಂತ ನಾನು ಹೇಳಿದ್ನಲ್ಲ, ಇದು ಕೇವಲ ಆಕಸ್ಮಿಕ. ನ್ಯಾಯದ ಪ್ರಕಾರ ಮೋಕ್ಷವು ಸಂಪೂರ್ಣ ಸ್ವಾತಂತ್ರ್ಯದ ಒಂದು ಸ್ಥಿತಿಯಾಗಿರುತ್ತೆ. ಇದು ಎಲ್ಲ ನೋವು ಮತ್ತು ಸಂತೋಷಗಳಿಂದ, ಎಸ್ ಅಫ್ಕೋರ್ಸ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಪಾಯಿಂಟ್. ಮೆಟಾಫಿಸಿಕ್ಸ್ನಲ್ಲಿ ನಾವು ನ್ಯಾಯ ವೈಶೇಷಿಕ ವ್ಯವಸ್ಥೆಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರೆ 2 ಶಾಲೆಗಳನ್ನು ಸುಮಾರು 10ನೇ ಶತಮಾನದಿಂದ ಸಂಯೋಜನೆಯನ್ನು ಮಾಡ್ತಾರೆ. ಗೌತಮಗೆ ಸೂಚಿಸಲಾದ ನ್ಯಾಯ ಸೂತ್ರಗಳು ಇದರ ಪ್ರಮುಖವಾಗಿರತಕ್ಕಂಥ ಪಠ್ಯವೂ ಆಗಿದೆ. ದ ನ್ಯಾಯ ಸಿಸ್ಟಮ್ ಫ್ರಮ್ ಗೌತಮ, ಇದನ್ನು ಹಾಗೇನೇ ನಮಗೆ ಐ ಜಸ್ಟ್ ಟೆಲ್ ಯು. ಗೌತಮದಿಂದ ಅವರ ಪ್ರಮುಖ ಆರಂಭಿಕ ನಿರೂಪಕ ವಾತ್ಸಾಯನ ಕ್ರಿಸ್ತಶಕ 450, ಅವರ ಮೂಲಕ ಉದಯನ 10ನೇ ಶತಮಾನವರೆಗಿನ ನ್ಯಾಯ ವ್ಯವಸ್ಥೆ. 11ನೇ ಶತಮಾನದಲ್ಲಿ ಹಳೆಯ ನಯ, ಪ್ರಾಚೀನ ನ್ಯಾಯ ಅಂತ ಹೇಳ್ತಾರೆ, ಅದು ಅರ್ಹತೆ ಪಡೀತಾರೆ. ನಯ ಅಥವಾ ಹೊಸ ನ್ಯಾಯ ಬಂಗಾಳದಲ್ಲಿ ಹುಟ್ಕೊಳ್ಳುತ್ತೆ. ನವ್ಯ ನ್ಯಾಯದ ಪ್ರಸಿದ್ಧ ತತ್ವಜ್ಞಾನಿ, ಆಧುನಿಕ ಭಾರತೀಯ ತರ್ಕಶಾಲೆಯ ಸಂಸ್ಥಾಪಕ ಗಂಗೇಶ್ ಅವರು 13ನೇ ಶತಮಾನದಲ್ಲಿ ನಾವು ಕಾಣ್ತೀವಿ. ಸೊ ದ ಬೆಸ್ಟ್ ನೋನ್ ಫಿಲಾಸಫರ್ ಆಫ್ ದ ನವ್ಯ ನ್ಯಾಯ ಆ್ಯಂಡ್ ದ ಫೌಂಡರ್ ಆಫ್ ದ ಮಾಡರ್ನ್ ಸ್ಕೂಲ್ ಆಫ್ ಇಂಡಿಯನ್ ಲಾಜಿಕ್ ವಾಸ್ ಗಂಗೇಶ, whom we see in the 13th century. ದ ನ್ಯಾಯ ಸ್ಕೂಲ್ ಹೋಲ್ಸ್, ಸೊ ಇದನ್ನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ಮತ್ತೊಮ್ಮೆ ಇದು ಅದನ್ನೇ ಬರ್ತಾಯಿದೆ, 4 ಇಂಪಾರ್ಟೆಂಟ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು. ಜ್ಞಾನದ 4 ಮಾನ್ಯ ವಿಧಾನಗಳಿದ್ದಾವೆ: ಗ್ರಹಿಕೆ, ಪ್ರತ್ಯಕ್ಷ, ಅನುಮಾನ, ಹೋಲಿಕೆ, ಉಪಮಾನ ಮತ್ತು ಧ್ವನಿ ಅಥವಾ ಸಾಕ್ಷ್ಯ ಶಬ್ದ. ಅಮಾನ್ಯ ಜ್ಞಾನವು ಮೆಮೊರಿ, ದಟ್ಸ್ ಇನ್ವ್ಯಾಲಿಡ್ ನಾಲೆಡ್ಜ್. ಅನುಮಾನ, ದೋಷ ಮತ್ತು ಕಾಲ್ಪನಿಕವಾದವನ್ನು ಒಳಗೊಂಡಿರುತ್ತೆ. ಕಾರಣದ ನ್ಯಾಯ ಸಿದ್ಧಾಂತವು ಒಂದು ಕಾರಣವನ್ನು ಪರಿಣಾಮದ ಬೇಷರತ್ತಾದ ಮತ್ತು ಬದಲಾಗದ ಪೂರ್ವವರ್ತಿ ಎಂದು ವ್ಯಾಖ್ಯಾನಿಸ್ತಾರೆ. ಅನುಕ್ರಮಕ್ಕೆ ಅದರ ಒತ್ತು, ಪರಿಣಾಮವು ಅದರ ಕಾರಣಕ್ಕೆ ಮೊದಲೇ ಇರುವುದಿಲ್ಲ. ನ್ಯಾಯ ಸಿದ್ಧಾಂತ ಸಾಂಖ್ಯ, ಯೋಗ ಮತ್ತು ವೇದಾಂತವಾದಿ ದೃಷ್ಟಿಕೋನಗಳಿಗಿಂತ ಭಿನ್ನ ಆಗಿರುತ್ತೆ. ಈ ವಿಷಯದಲ್ಲಿ ಆಧುನಿಕ ಪಾಶ್ಚಿಮಾತ್ಯ ಅನುಗಮದ ತರ್ಕಕ್ಕಿಂತ ಇದು ಭಿನ್ನವಾಗಿಲ್ಲ ಅಂತಲೂ ನಾವು ಹೇಳಬಹುದು. So finally, let me conclude saying that the 3 important kinds of causes which has been distinguished here, 3 ರೀತಿಯ ಕಾರಣಗಳನ್ನು ಇಲ್ಲಿ ಗುರುತಿಸ್ತಾರೆ. ಅಂತರ್ಗತ ಅಥವಾ ವಸ್ತು ಕಾರಣ, ಪರಿಣಾಮವನ್ನು ಉತ್ಪಾದಿಸುವ ವಸ್ತು. ಅಂತರ್ಗತವಲ್ಲದ ಕಾರಣ, ಪರಿಣಾಮಕಾರಿ ಕಾರಣ, ಅಂದರೆ ಇದು ಒಂದು ಕಾರಣದ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಪರಿಣಾಮಕಾರಿ ಕಾರಣ ಇದೇನಿಗೆ ಮಾಡುತ್ತೆ ಅಂದರೆ ವಸ್ತು ಕಾರಣವನ್ನು ಉತ್ಪಾದಿಸಲು ಸಹಾಯ ಮಾಡುವ ಶಕ್ತಿಯ ಒಂದು ಪರಿಣಾಮ. ಸೊ ಫೈನಲಿ ಐ ಕನ್ಕ್ಲೂಡ್ ಸೇಯಿಂಗ್ ದಟ್ ದೇವರು ಬ್ರಹ್ಮಾಂಡದ ಭೌತಿಕ ಕಾರಣವಲ್ಲ, ಏಕೆಂದರೆ ಪರಮಾಣುಗಳು, ಆಟಮ್ಸ್ ಅಂತ ಹೇಳಿದ್ನಲ್ಲ ಅದು, ಮತ್ತು ಆತ್ಮಗಳು ಸಹ ಶಾಶ್ವತವಾಗಿವೆ, ಆದರೆ ಅದು ಸಮರ್ಥ ಕಾರಣವಾಗಿದೆ ಅಂತ ಇವರು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ನ್ಯಾಯ ಫಿಲಾಸಫಿ ಸ್ಕೂಲ್. ದ ಕಾಸಸ್ ವಿಚ್ ಹ್ಯಾಸ್ ಬಿನ್ ಡಿಸ್ಟಿಂಗ್ವಿಶ್ಡ್ ಹಿಯರ್, they say that God is not the material cause of the universe.
ಸಿನ್ಸ್ ಆಟಮ್ಸ್ ಆ್ಯಂಡ್ ದ ಸೋಲಾರ್ಸ್ ಈವನ್ ಎಟರ್ನಲ್, ಅದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು, ಬಟ್ ಇಟ್ ಈಸ್ ರಾದರ್ ದ ಎಫಿಷಿಯಂಟ್ ಕಾಸ್ ಆಲ್ಸೋ. ಸೊ ನ್ಯಾಯ ಅನ್ನತಕ್ಕಂಥದ್ದು ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದೆ. ಏನೋ 16 ಪದಾರ್ಥಗಳನ್ನು ನಿಮಗೆ ಹೇಳಿದ್ದೀನಿ, ಅದರ ಮುಖಾಂತರ ಮತ್ತು ಇದಕ್ಕೆ ತನ್ನದೇ ಆದಂಥ ಚಿಂತನೆ ನೀಡೋ ಮುಖಾಂತರ ಸಹ ಹಲವಾರು ವಿಷಯಗಳನ್ನು ನಾವು ಇವತ್ತಿಗೂ ಸಹ ನಾವು ಅಳವಡಿಸ್ಕೊಂಡಿದ್ದೀವಿ. ನ್ಯಾಯ ಅನ್ನತಕ್ಕಂಥದ್ದು ಪ್ರಮಾಣ ನೋಡಿ, ನೀವು ಇವತ್ತಿಗೂ ಸಹ ನಾವು ಕೋರ್ಟಿಗೆ ಹೋದರೆ ಪ್ರಮಾಣವನ್ನು ಮಾಡೇ ಮಾಡ್ತೀವಿ. ನ್ಯಾಯದ ಅರ್ಥ ಯಾವುದ್ರ ಬೇಸಿಸ್ ಮೇಲೆ ಕೊಟ್ಬಿಡ್ತಾರೆ, ಸುಮ್ಮನೆ ಜಡ್ಜ್ಗಳೆಲ್ಲನೂ ಹಾಗೆ ಕೊಡೋದಿಲ್ಲ. ನೀವು ನ್ಯಾಯಕ್ಕೆ ಅಂತ ಹೋದಾಗ ಅವರಿಗೂ ಸಹ ಅಪಾರವಾದ ನಾಲೆಡ್ಜನ್ನು ಅವರು ಸಹ ಬರ್ಸ್ಕೊಂಡಿರ್ತಾರೆ. ನನಗೂ ಬುದ್ಧಿ ಇದೆ, ನನಗೂ ಜ್ಞಾನ ಇದೆ ಅಂತ ಹೇಳಿದಾಗ ಅದನ್ನು ಇನ್ವ್ಯಾಲಿಡ್ ನಾಲೆಡ್ಜ್ ಅಂತ ಹೇಳತಕ್ಕಂಥ ಒಂದು ಪ್ರಯತ್ನವನ್ನು ಸಹ ನಾವು ಇದು ಮಾಡಿದ್ದೀವಿ. ನಾಲೆಡ್ಜ್ ಇರ್ಬೋದು, ಇನ್ವ್ಯಾಲಿಡ್ ನಾಲೆಡ್ಜ್ ಇರ್ಬೋದು, ಯಾವುದರ ಆಧಾರದ ಮೇಲೆ ನಾವು ಹೇಳಬೇಕು ಹೇಳಬಾರ್ದು ಅನ್ನೋದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ಈ ನ್ಯಾಯ ಫಿಲಾಸಫಿಕಲ್ ಸ್ಕೂಲ್ಸ್ನವರು ತುಂಬ ನಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳಿ, ಸೊ ದಟ್ ವಿ ಆರ್ ಏಬಲ್ ಟು ಡಿಸ್ಕಸ್ ಡ್ಯೂರಿಂಗ್ ದ ಆಫ್ಲೈನ್ ಕ್ಲಾಸಸ್ ಆಲ್ಸೋ. Here I am going to end about the Nyaya. Tomorrow I will take up about the Vaisheshika. In the next session I will take up the Vaisheshika.